ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ನಾವು ದೇವರ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿಸಲ್ಪಟ್ಟವರಾಗಿದ್ದೇವೆ. ನಾವು ಮುಂಜಾನೆ ವೇಳೆಯಲ್ಲಿ ಯಾವ ಒಂದು ಆಧಾರದ ಮೇಲೆ ವಾಕ್ಯವನ್ನು ನಾವು ಕಲಿತಾ ಬಂದೆವು. ಈಗ ಗಾಸ್ಪಲ್ ಮೀಟಿಂಗ್ ಸುವಾರ್ತೆ ಕೂಟದಲ್ಲಿ ಯಾವ ಒಂದು ವಿಷಯದ ಮೇಲೆ ನಾವು ವಾಕ್ಯವನ್ನು ಕಲಿತಾ ಬಂದೆವು. ವಿದ್ವಾನ ಕುರಿತಾಗಿಯೂ ದೇವರ ವಾಕ್ಯದ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬಂದೆವು. ಈ ಒಂದು ಸಂದರ್ಭದಲ್ಲಿ ಒಂದು ವೇಳೆಯಲ್ಲಿ ನಮ್ಮ ದೇವರು ಮಾತಾಡುವ ದೇವರಾಗಿದ್ದಾನೆ. Our God is a God who speaks to us. ನಮ್ಮ ಸಂಗಡ ಮಾತಾಡುವವನು ನಮ್ಮ ದೇವರು ಜೀವವುಳ್ಳ ಆಗಿರುವುದರಿಂದ ನಮ್ಮ ದೇವರು ಮಾತಾಡುವವನಾಗಿದ್ದಾನೆ. ಅನ್ಯರ ಒಂದು ದೇವರುಗಳು ಏನಾಗಿದ್ದಾರೆ, ಅವುಗಳನ್ನು ನೋಡುವಾಗ ಅವುಗಳ ಕೈ ಉಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ, ಅವುಗಳ ಗಂಟಲುಗಳಲ್ಲಿ ಶಬ್ದವೇ ಇಲ್ಲ ಎಂಬುದಾಗಿ ನಾವು ಒತ್ತುಕೊಳ್ಳುತ್ತರಾಗಿದ್ದೇವೆ. ಆದರೆ ಈ ಜೀವವುಳ್ಳ ದೇವರ ಸ್ವರವನ್ನ ನಾವು ಈ ದಿನ ಧ್ಯಾನ ಮಾಡ್ತಾ ಬರುತ್ತರಾಗಿರೋಣ. ನಾವು ದೇವರ ಧ್ವನಿಯ ಕುರಿತಾಗಿ ನಾವು ನೋಡುತ್ತರಾಗಿದ್ದೇವೆ. ಈ ದೇವರ ಧ್ವನಿ ಏನಾಗಿದೆ ಎಂಬುದಾಗಿ ನಾವು ನೋಡ್ತಾ ಬರುವಾಗ ಕೀರ್ತನೆಗಳ ಪುಸ್ತಕ 29ನೇ ಅಧ್ಯಾಯ 4ನೇ ವಚನ, Psalms 29 and verse 4 ಅಲ್ಲಿ ದೇವರ ಧ್ವನಿಯು, ಯೆಹೋವನ ಧ್ವನಿಯು ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು ಎಂಬುದಾಗಿ ನಾವು ನೋಡುತ್ತರಾಗಿದ್ದೇವೆ. The voice of the Lord is powerful, the voice of Lord is full of majesty. ನಾವು ನೋಡುವಾಗ ದೇವರ ಒಂದು ಧ್ವನಿ ಏನಾಗಿದೆ, ಅದು ಬಲವುಳ್ಳದ್ದಾಗಿದೆ ಎಂಬುದಾಗಿಯೂ ಮಾತ್ರವಲ್ಲದೆ ಅದು ಎಷ್ಟೋ ಗಂಭೀರವಾದದ್ದು ಎಂಬುದಾಗಿ ನಾವು ನೋಡುತ್ತರಾಗಿದ್ದೇವೆ. ದೇವರು ಇಡೀ ಲೋಕವನ್ನ ಯಾವ ರೀತಿಯಲ್ಲಿ ಉಂಟು ಮಾಡಿದಾಗಲೂ ತನ್ನ ಒಂದು ಬಾಹ್ಯ ಶಬ್ದದ ಮೂಲಕವಾಗಿ ಸಮಸ್ತವನ್ನು ದೇವರು ಉಂಟು ಮಾಡಿದರು. ಆತನು ಪರಾಕ್ರಮದಿಂದ ಉಂಟು ಮಾಡಲಿಲ್ಲ, ಆತನ ಶಬ್ದದಿಂದ ಆತನು ಉಂಟು ಮಾಡಿದ್ದಾನೆ. ನಾವು ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರುವಾಗ ಅಲ್ಲಿ ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೂ ಆಧಾರನಾಗಿದ್ದು ಎಂಬುದಾಗಿ ನೋಡುತ್ತರಾಗಿದ್ದೇವೆ. ಅಲ್ಲಿ ದೇವರ ವಾಕ್ಯಕ್ಕೆ ಶಕ್ತಿ ಇದೆ, ಆತನ ಶಬ್ದಕ್ಕೆ ಶಕ್ತಿ ಇದೆ ಎಂಬುದಾಗಿ ನೋಡುತ್ತರಾಗಿದ್ದೇವೆ. ನಾವು ಯೆರೆಮೀಯನ ಪ್ರವಾದನೆ 23ನೇ ಅಧ್ಯಾಯದ 29ನೇ ವಚನಕ್ಕೆ ಓದ್ತೇವೆ. The prophecy of Jeremiah 23 and verse 29. ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಹೊಡೆದು ಬಿಡುವ ಚಮಟಿಗೆಗೂ ಸಮಾನವಾಗಿದೆಯಲ್ಲ, ಯೆಹೋವನೇ ಇದನ್ನು ನುಡಿದಿದ್ದೇನೆ. ಇಟ್ಸ್ ನಾಟ್ ಮೈ ವರ್ಡ್ ಇಸ್ ಲೈಕ್ ಫೈರ್. ದೇವರ ಒಂದು ಮಾತು ಏನಾಗಿದೆ, ಅದು ಬೆಂಕಿಗೆ ಅದು ಹೋಲಿಕೆಯಾಗಿದೆ. ನಮ್ಮ ದೇವರು ದಹಿಸುವ ಅಗ್ನಿಯಾಗಿರುವುದನ್ನು ನಾವು ವಾಕ್ಯದಲ್ಲಿ ನೋಡುತ್ತರಾಗಿದ್ದೇವೆ. ಪ್ರಿಯರೇ, ಗಾಡ್ಸ್ ವಾಯ್ಸ್ ಇಸ್ ನಾಟ್ ಆರ್ಡಿನರಿ. ದೇವರ ಒಂದು ಶಬ್ದ, ದೇವರ ಒಂದು ಸ್ವರ ಅದು ಸಾಮಾನ್ಯವಾದ ಸ್ವರ ಅಲ್ಲ. ಅದು ಆ ಒಂದು ಶಬ್ದದಲ್ಲಿ ಬಲ ಇರುವುದಾಗಿದೆ. ಅಲ್ಲಿ ನೋಡುವಾಗ ಇಟ್ಸ್ ಫುಲ್ ಆಫ್ ಪವರ್, ಅಥಾರಿಟಿ ಅಂಡ್ ಹೋಲಿ ರೆವರೆನ್ಸ್. ಆತನ ಒಂದು ಶಬ್ದದಲ್ಲಿ ಅಲ್ಲಿ ನೋಡುವಾಗ ಒಂದು ಬಲ ಇದೆ, ಒಂದು ಅಧಿಕಾರ ಇದೆ, ಮತ್ತು ಅಲ್ಲಿ ಗಣಗಾಂಭೀರ್ಯ, ಒಂದು ಭಯಪಡುವಂತ ಒಂದು ಸಂಗತಿಯನ್ನು ನೋಡುತ್ತರಾಗಿದೆ ದೇವರ ಶಬ್ದಕ್ಕೆ. ಅಷ್ಟೇ ಅಲ್ಲದೆ ದೇವರ ವಾಕ್ಯವು ಏನನ್ನು ಒಳಗೊಂಡಿದೆ, ವಾಟ್ ಡಸ್ ದ ವಾಯ್ಸ್ ಆಫ್ ಗಾಡ್ ಕನ್ಸಿಸ್ಟ್. ದೇವರ ವಾಕ್ಯವು ಏನನ್ನು ಒಳಗೊಂಡಿದೆ ಎಂಬುದಾಗಿ ನೋಡುವಾಗ ಒಂದು ಸುಂದರವಾದ ಒಂದು ವಾಕ್ಯ, ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದ 11ನೇ ವಚನದಲ್ಲಿ ಹೀಗೆ ಓದ್ತೇವೆ. The prophecy of Isaiah 53 verse 11. ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಇಲ್ಲಿ ನಾವು ನೋಡ್ತಾ ಬರುವಾಗ ದೇವರ ಒಂದು ಮಾತು ಏನಾಗಿದೆ, ಆತನ ಬಾಯಿಂದ ಹೊರಟ ಮಾತು ಆತನ ಚಿತ್ತವನ್ನ, ಆತನ ಇಷ್ಟಾರ್ಥವನ್ನು ನೆರವೇರಿಸುವುದಾಗಿದೆ. We see that his word and what I please and that it shall prosper ಎಂಬುದಾಗಿ ನಾವು ನೋಡುತ್ತರಾಗಿದ್ದೇವೆ. ದೇವರ ಮಾತು ಮತ್ತು ಆತನ ಇಷ್ಟಾರ್ಥ ಮತ್ತು ಆತನ ಉದ್ದೇಶ. ದೇವರ ಮಾತಿನಲ್ಲಿ ಉದ್ದೇಶವಿದೆ, ದೇವರ ಚಿತ್ತವಿದೆ. ನಾವು ದೇವರ ಉದ್ದೇಶದ ಕುರಿತಾಗಿ ನಾವು ನೋಡ್ತಾ ಬರುವಾಗ the purpose is the destination, God's will is the direction. ಆ ಒಂದು ದೇವರ ಒಂದು ಉದ್ದೇಶವನ್ನು ನೋಡುವಾಗ ಒಂದು ನಿಖರವಾದಂತಹ ಸ್ಥಳಕ್ಕೆ ಅಥವಾ ಒಂದು ಉದ್ದೇಶವನ್ನ, ಒಂದು ವಿಷಯವನ್ನ ಪರಿಪೂರ್ಣವಾಗಿ ಮಾಡುವಂಥದ್ದು ದೇವರ ಉದ್ದೇಶ. ದೇವರ ಚಿತ್ತ ಎಂಬುದಾಗಿ ನೋಡುವಾಗ ಅದು ತಾನೇ ಮಾರ್ಗದರ್ಶನವಾಗಿ ಒಂದರಾಗಿದ್ದೇವೆ. ಮೊದಲನಾಗಿ ನಾವು ನೋಡ್ತಾ ಬರುವಾಗ ಇಲ್ಲಿ ಮೊದಲಾಗಿ ವಿ ಡೋಂಟ್ ಡಿಸ್ಕವರ್ ದ ಪರ್ಪಸ್ ಫಸ್ಟ್. ನಾವು ಮೊದಲಾಗಿ ದೇವರ ಉದ್ದೇಶವನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ವಿ ನೀಡ್ ಟು ಒಬೇ ದ ಗಾಡ್ಸ್ ವಿಲ್. ದೇವರ ಚಿತ್ತಕ್ಕೆ ನಾವು ಮೊದಲು ವಿಧೇಯರಾಗಿರಬೇಕು. ನಾವು ಅಬ್ರಹಾಮನ ಕುರಿತಾಗಿ, ಆತನ ಜೀವಿತದ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬರುವಾಗ, ನಾವು ಓದ್ತಾ ಬರುವಾಗ ಅಲ್ಲಿ ಇಬ್ರಿಯ ಪತ್ರಿಕೆಯಲ್ಲಿ ನಾವು ಹೀಗೆ ಓದ್ತೇವೆ. ಇಬ್ರಿಯ 11:8 ಅಲ್ಲಿ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಡುವುದನ್ನು, ತಾನು ಹೋಗಬೇಕಾದ ಸ್ಥಳವು ಯಾವುದನ್ನು ತಿಳಿಯದೆ ಹೊರಟನು ಎಂಬುದಾಗಿ
ಎಂಬುದಾಗಿ ಆತನು ತಿಳಿದಿರಲಿಲ್ಲ. ಆದರೆ ಅವನು ದೇವರ ಮಾತಿಗೆ ವಿಧೇಯನಾಗಿ ಕರೆಯಲ್ಪಟ್ಟ ಕೂಡಲೇ ಆತನು ಹೋಗುವುದನ್ನು ನೋಡುವುದರಾಗಿದ್ದೇವೆ. ಈ ಒಂದು ಕಾರಣದಿಂದ ಅಬ್ರಾಹ್ಮನಿಗೆ ಉಂಟಾದ ಒಂದು ಆಶೀರ್ವಾದ ಏನು? ನಾವು ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 5ನೇ ವಚನದಲ್ಲಿ ಇನ್ ಜೆನೆಸಿಸ್ ಚಾಪ್ಟರ್ 17 verse 5, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಭೂತವಾಗಿ ನೇಮಿಸಿದ್ದೇನೆ ಎಂಬುದಾಗಿ ನೋಡುವುದರಾಗಿದೆ. For I have made you a father of many nations. ಯಾವ ಒಬ್ಬ ವ್ಯಕ್ತಿಗೆ ಆ ಒಂದು ತನ್ನ ಡೆಸ್ಟಿನೇಷನ್, ಆತನ ದೇವರ ಉದ್ದೇಶವನ್ನು ತಿಳಿದಿದ್ದಂಥವನು, ಆತನ ಯಾವ ಸ್ಥಳಕ್ಕೆ ಹೋಗ್ಬೇಕು ಅಂತ ತಿಳಿದಿದ್ದಂಥವನ್ನ ದೇವರವನ್ನ ಅಲ್ಲಿ ಅನೇಕ ಜನಾಂಗಗಳಿಗೆ ಆತನ ಮೂಲಪಿತನಾಗಿ ಮಾಡುವುದನ್ನ ನಾವು ಗಮನಿಸುವುದರಾಗಿದ್ದೇವೆ. ಅಷ್ಟೇ ಅಲ್ಲದೆ ನಾವು ಓದ್ತಾ ಬಂದ್ವಿ, ದೇವರ ವಾಕ್ಯವು, ದೇವರ ಶಬ್ದವು ಏನಾಗಿದೆ? ಅದು ಭಯಂಕರವಾದಂಥದ್ದು, ಅದು ಭಯವನ್ನು ಹುಟ್ಟಿಸುವಂತದ್ದಾಗಿತ್ತು ಎಂಬುದಾಗಿ ಓದ್ತೇವೆ. ನಾವು ಬುಕ್ ಆಫ್ ಎಕ್ಸಡಸ್, ನಾವು ವಿಮೋಚನಾ ಕಾಂಡ 19ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಬರುವಂತ ಸಂದರ್ಭದಲ್ಲಿ ಅಲ್ಲಿ ಏನನ್ನು ನಾವು ನೋಡುವಂತರಾಗಿದ್ದೇವೆ? ವಿಮೋಚನಾ ಕಾಂಡ 19ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಓದ್ತೇವೆ, ಆ ಬೆಟ್ಟದ ಮೇಲೆ ಗುಡುಗು, ಮಿಂಚು, ಕಾರ್ಮಿಕರು, ತುತ್ತೂರಿಯ ಮಹಾಧ್ವನಿಯು ಉಂಟಾಗಲು ಪಾಳಲಿದ್ದ ಜನರೆಲ್ಲರೂ ನಡುಗಿದರು. ಆಲ್ ದ ಪೀಪಲ್ ಇನ್ ದ ಕ್ಯಾಂಪ್ ದೇ ಟ್ರಂಬಲ್ಡ್. ಅವರು ತುಂಬಾ ಭಯಪಟ್ಟರು ಎಂಬುದಾಗಿ ನೋಡುವುದರಾಗಿದ್ದೇವೆ. ಅವರು ನಡುಗಿದರು. ದೇವರ ಒಂದು ಶಬ್ದಕ್ಕೆ, ಆತನ ಒಂದು ನುಡಿಗಳಿಗೆ ಜನರು ನಡುಗಿದರು, ಇನ್ಕ್ಲೂಡಿಂಗ್ ಮೋಶೆಯು ಸಹ ಆತನ ಹೇಳ್ತಾನೆ, ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ನನಗೆ ಬಹು ಭಯವಾಗುತ್ತದೆ, ನಡುಗುತ್ತೇನೆ ಎಂಬುದಾಗಿ ನೋಡುವುದರಾಗಿದ್ದೇವೆ. ಅಲ್ಲಿ ನಾವು ದೇವರು ಆತನು ನೋಡುವಾಗ, ನಮ್ಮ ದೇವರು ಆತನು ಭಯಂಕರವುಳ್ಳವನು, ದೇವರಿಗೆ ನಾವು ಭಯಪಡಬೇಕೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ ಪ್ರಿಯರೇ. ಅದೇ ಸಂದರ್ಭದಲ್ಲಿ ನಾವು ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 2ನೇ ವಚನದಲ್ಲಿ ಇನ್ ದ ಪ್ರಾಫೆಸಿ ಆಫ್ ಎಜೆಕಿಯಲ್ ಚಾಪ್ಟರ್ 43 and verse 2 ಅಲ್ಲಿ ನಾವು ನೋಡ್ತಾ ಬರುವಾಗ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತಿತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. And his voice was like a sound of many waters. ಅಲ್ಲಿ ನೋಡುವಾಗ ಆತನ ಧ್ವನಿ ಅದು ಜಲಪ್ರವಾಹದ ಘೋಷದಂತಿತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದೇ ಪ್ರಕಾರವಾಗಿ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 15ನೇ ವಚನ ಓದ್ತಾ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನ ಧ್ವನಿ ಹೇಗಿದೆ? ಅಲ್ಲೂ ಸಹ ಆತನ ಧ್ವನಿಯು ಜಲಪ್ರವಾಹದ ಘೋಷದಂತಿತ್ತು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ನಾವು ನೋಡುವುದರಾಗಿದ್ದೇವೆ ಪ್ರಿಯರೇ. ನಾವು ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಹಾಗೂ 11ನೇ ಅಧ್ಯಾಯದಲ್ಲಿ 12ನೇ ಅಧ್ಯಾಯ 18ನೇ ವಚನವನ್ನು ಹೀಗೆ ಓದುವಂತರಾಗಿದ್ದೇವೆ. The book of Hebrews chapter 12 and verse 18, ನೀವು ಮುಟ್ಟುವುದಕ್ಕೆ ಸಾಧ್ಯವಾಗದಂತ ಮತ್ತು ಬೆಂಕಿ ಹತ್ತಿದಂತ ಬೆಟ್ಟಕ್ಕೂ ಮೋಡದ ಹಬ್ಬಿಗೂ ಕತ್ತಲಿಗೂ ಬಿರುಗಾಳಿಗೂ ತುತ್ತೂರಿಯ ಧ್ವನಿಗೂ ಮಾತುಗಳ ಶಬ್ದಕ್ಕೂ ಬಂದವರಲ್ಲ. ಹಾಗಾದ್ರೆ ನಾವು ಯಾವ ರೀತಿ, ನಾವು ಹೇಗೆ ಬಂದಂತವರು ಎಂಬುದಾಗಿ ನಾವು 24ನೇ ವಚನ ಹೀಗೆ ಓದ್ತೇವೆ. ಇನ್ ವರ್ಸ್ 24, ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬಿನ ರಕ್ತಕ್ಕಿಂತ ಹಿತವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ ಎಂಬುದಾಗಿ ನೋಡುತ್ತರಾಗಿದ್ದೇವೆ. ಆ ಹೇಬಿನ ರಕ್ತವು ಅದು ನ್ಯಾಯತೀರ್ಪಿಗೋಸ್ಕರವಾಗಿ ಅದು ಕೂಗಿಕೊಳ್ತಾ ಇತ್ತು. ದ ಬ್ಲಡ್ ಆಫ್ ಹೇಬೆಲ್ ವಾಸ್ ಆಸ್ಕಿಂಗ್ ಫಾರ್ ದ ಜಡ್ಜ್ಮೆಂಟ್. ಅದು ಒಂದು ನ್ಯಾಯ ತೀರ್ಪಿಗೋಸ್ಕರವಾಗಿ ಬೇಡಿಕೊಳ್ತಾ ಇತ್ತು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಪ್ರೋಕ್ಷಣ ರಕ್ತವು ಅದೇನನ್ನು ಕೂಗಿಕೊಳ್ತಾ ಇತ್ತು? ಅದು ಕ್ಷಮಾಪಣೆಗೋಸ್ಕರವಾಗಿ ಕೂಗಿಕೊಳ್ತಾ ಇತ್ತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ರಕ್ತವು ತಂದೆಯವರನ್ನು ಕ್ಷಮಿಸಿರಿ, ಅವರು ಏನು ಮಾಡ್ತಿದ್ರು ಅಡಿಯರು ಎಂಬುದಾಗಿ ನೋಡುವಾಗ ವಿ ಸೀ ದ ಫರ್ಗಿವ್ನೆಸ್, ಪಾಪ ಕ್ಷಮಾಪಣೆ ಎನ್ನುವುದನ್ನು ನೋಡುವಂತರಾಗಿದ್ದೇವೆ ಪ್ರಿಯರೇ. ಅಷ್ಟೇ ಅಲ್ಲದೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತಾಡುವವನಾಗಿದ್ದಾನೆ. God speaks through his son. ಆತನ ಮುಖಾಂತರವಾಗಿ ಮಾತಾಡುವವನಾಗಿದ್ದಾನೆ. ನಾವು ಇಬ್ರಿಯ ಪತ್ರಿಕೆಯ 1ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದ 3ನೇ ವಚನ ಬರುವಾಗ ಈ ಆತನು ತನ್ನ ಮಗನ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದ್ದಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಯೇಸು ಕ್ರಿಸ್ತನು ಯಾರು? ಯೇಸು ಕ್ರಿಸ್ತನು ತಂದೆಯ ದೇವರ ಸಂಪೂರ್ಣವಾದ ಪ್ರಕಟಣೆ ಅದನ್ನು ಆಗಿದ್ದಾನೆ. ಮಾತ್ರವಲ್ಲದೆ ಒಂದು ವಾಕ್ಯವನ್ನು ನಾವು ಹೀಗೆ ಹೋಗ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಓದ್ತರಾಗಿದ್ದೇವೆ. In the Gospel of Matthew chapter 15 and verse 5 we read as, ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು, ಇದಲ್ಲದೆ ಆ ಮೋಡದೊಳಗಿಂದ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು ಎಂಬುದಾಗಿ ನೋಡುತ್ತರಾಗಿದ್ದೇವೆ. ಇಲ್ಲಿ ನಾವು ನೋಡುವಾಗ ದೇವರು ತನ್ನ ಮಗನ ಮಾತನ್ನು ಕೇಳಬೇಕೆಂಬುದಾಗಿ ಇಚ್ಛಿಸುವವನಾಗಿದ್ದಾನೆ. ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡ್ತಾ ಬರುವಾಗ ದೇವರು ಆತನು ಭಯಂಕರನಾಗಿರುವಂತಹ ದೇವರು ಎಂಬುದಾಗಿ ನೋಡುತ್ತರಾಗಿದ್ದೇವೆ. ಅದೇ ಹೊಸ ಒಡಂಬಡಿಕೆಗೆ ಬರುವಂತಹ ಸಂದರ್ಭದಲ್ಲಿ ದೇವರನ್ನ ತಂದೆ ಎಂಬುದಾಗಿ ಕರೆಯುವಂತದ್ದನ್ನು ನೋಡುತ್ತರಾಗಿದ್ದೇವೆ. ನಮಗೆ
life. ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳು ಏನಾಗಿತ್ತು? ಆತ್ಮವಾಗಿಯೂ ಜೀವವಾಗಿಯೂ. ಆತ್ಮವಾಗಿಯೂ ಅಂದರೆ ಏನೆಂಬುದಾಗಿ ನೋಡುವಾಗ ಆತನನ್ನು ನಂಬುವಂಥದ್ದು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಜೀವವಾಗಿಯೂ ಎಂಬುದಾಗಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ನಿತ್ಯ ಜೀವಕ್ಕೆ ಆತನು ಮಾರ್ಗವಾಗಿದ್ದಾನೆ, ಆತನು ನಿತ್ಯ ಜೀವಕ್ಕೆ ಆಧಾರನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಾವು ಐದನೇದಾಗಿ ನಾವು ನೋಡ್ತಾ ಬರುವಾಗ God speaks through the Holy Spirit, through His Spirit. ಕರ್ತನ ಆತ್ಮನು, ದೇವರ ಆತ್ಮನ ಮೂಲಕವಾಗಿ ನಮ್ಮ ಸಂಗಡ ದೇವರು ಮಾತಾಡುವವನಾಗಿದ್ದಾನೆ ಎಂಬುದಾಗಿ ಓದ್ತೇವೆ. ನಾವು ಪ್ರಕಟಣೆಯ ಪುಸ್ತಕದಲ್ಲಿ 2ನೇ ಅಧ್ಯಾಯದ 7ನೇ ವಚನದಲ್ಲಿ ಏನು ಓದ್ತೇವೆ? ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಅಲ್ಲಿ ದೇವರ ಆತ್ಮನು ಏನು ಹೇಳ್ತೇನೋ ಅದು ನಾವು ಕೇಳಬೇಕೆಂಬುದಾಗಿ ದೇವರು ಇಚ್ಛಿಸುವವನಾಗಿದ್ದಾನೆ. ಈ ವಾಕ್ಯ ಭಾಗಗಳಲ್ಲಿ ನಾವು ನೋಡ್ತಾ ಬಂದ ಹಾಗೆ ಏಕವುಳ್ಳ ದೇವರು, ಮಾತಾಡುವ ದೇವರು, ಆತನು ನಮ್ಮ ದೇವರಾಗಿದ್ದಾನೆ. ಮನುಷ್ಯರೊಟ್ಟಿಗೆ ನಮ್ಮ ದೇವರು ಮಾತಾಡುವ ದೇವರಾಗಿದ್ದಾನೆ. ಮಾತ್ರವಲ್ಲದೆ ಆದ್ಯವಾಗಿ ನಾವು ನೋಡ್ತಾ ಬರುವಾಗ why must we hear God's voice? ನಾವು ದೇವರ ಸ್ವರವನ್ನ ಏಕೆ ಕೇಳಿಸ್ಕೋಬೇಕು ಎಂಬುದಾಗಿ ನೋಡ್ತಾ ಬರುವಾಗ ಅದಕ್ಕೆ ನಾವು 2ನೇ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯದ 23ನೇ ವಚನದಲ್ಲಿ ನಾವು ಹೀಗೆ ಓದ್ತರಾಗಿದ್ದೇವೆ. In the prophecy of Jeremiah chapter 7 and verse 23 we read as, ಆದರೆ ಈ ಒಂದು ಅಪ್ಪಣೆಯನ್ನು ಮಾತ್ರ ಕೊಟ್ಟೆನು, ನನ್ನ ಧ್ವನಿಗೆ ಕಿವಿಗೊಡಿರಿ, ನಾನು ನಿಮ್ಮ ದೇವರಾಗಿರುವೆನು, ನೀವು ನನ್ನ ಪ್ರಜೆಯಾಗಿರುವಿರಿ ಎಂಬುದಾಗಿ ನೋಡುತ್ತರಾಗಿದ್ದೇವೆ. ಇಲ್ಲಿ ನಾವು ಯಾಕೆ ದೇವರ ಸ್ವರವನ್ನು ಕೇಳಬೇಕು ಎಂಬುದಾಗಿ ನೋಡುವಾಗ ಇಟ್ಸ್ ಅ ಗಾಡ್ಸ್ ಕಮಾಂಡ್, ಇದು ದೇವರ ಅಪ್ಪಣೆಯಾಗಿದೆ ಎಂಬುದಾಗಿ ನೋಡುತ್ತರಾಗಿದ್ದೇವೆ. ಆ ಅಪ್ಪಣೆ ಏನಾಗಿತ್ತು? ನನ್ನ ಧ್ವನಿಗೆ ಕಿವಿಗೊಡಿರಿ ಎಂಬುದಾಗಿ ದೇವರ ಅಪ್ಪಣೆಯನ್ನು ಕೊಡುವನಾಗಿದ್ದಾನೆ. ಎರಡನೇ ವಿಷಯವಾಗಿ ಎರಡನೇದಾಗಿ ನೋಡುವಾಗ ನಾವು ಯಾಕೆ ದೇವರ ವಾಕ್ಯವನ್ನು ಕೇಳಬೇಕು? ನಾವು ವಿಮೋಚನ ಕಾಂಡ in the book of Exodus chapter 19 and verse 5, ವಿಮೋಚನ ಕಾಂಡ 19ನೇ ಅಧ್ಯಾಯದ 5ನೇ ವಚನವನ್ನು ಹೀಗೆ ಓದುತ್ತರಾಗಿದ್ದೇವೆ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕಿ ಪ್ರಜರಾಗುವಿರಿ, ಸಮಸ್ತ ಭೂಮಿಯು ನನ್ನದಷ್ಟೇ. ಇಲ್ಲಿ ದೇವರು ಏನನ್ನ ಹೇಳ್ತಾ ಇದ್ದಾರೆ? ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆಯಬೇಕೆಂಬುದಾಗಿ ದೇವರು ಹೇಳುವನಾಗಿದ್ದಾನೆ. ನಾವು ಯಾಕೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳಬೇಕು? ದೇವರ ಒಂದು ಆಜ್ಞೆಗಳನ್ನು ಅನುಸರಿಸುವರಾಗಿರಬೇಕು. ನಾವು ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬರುವಾಗ ನೀವು ವಾಕ್ಯದ ಪ್ರಕಾರ ನಡೆಯುವರಾಗಿರಬೇಕು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಅಷ್ಟೇ ಅಲ್ಲದೆ ನಾವು ಯಾಕೆ ದೇವರ ಸ್ವರವನ್ನು ಕೇಳಬೇಕು? ಬಿಕಾಸ್ ಇಟ್ ಲೀಡ್ಸ್ ಅಸ್ ಟು ಟ್ರೂತ್. ನಾವು ಯೆಶಾಯನ ಪ್ರವಾದನೆಗೆ ಒಂದು ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳೋಣ. ಇನ್ ದ ಪ್ರಾಫೆಸಿ ಆಫ್ ಐಸಾಯ ಚಾಪ್ಟರ್ 30 30ನೇ ಅಧ್ಯಾಯದ 21ನೇ ವಚನದಲ್ಲಿ ನಾವು ಹೀಗೆ ಓದುತ್ತರಾಗಿದ್ದೇವೆ. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರನ್ನೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. Your ears shall hear a word behind you saying, this is the way, walk in it. ಅಲ್ಲಿ ನಾವು ನೋಡುವಾಗ ದೇವರು ಆ ಒಂದು ಶಬ್ದ, ದೇವರ ಸ್ವರ ಏನಿದೆ, ಇದೇ ಮಾರ್ಗ, ಇದರಲ್ಲಿ ನೀವು ನಡೆಯಿರಿ ಎಂಬುದಾಗಿ ದೇವರು ಹೇಳುವುದನ್ನು ನೋಡುತ್ತರಾಗಿದ್ದೇವೆ. ನಮಗೆ ದೇವರು ಕೊಟ್ಟಂತ ಈ ಸತ್ಯವೇ ಏನಾಗಿದೆ? ಅದು ಸತ್ಯವನ್ನು ತಿಳಿಸುವುದಾಗಿದೆ. ಪರಲೋಕಕ್ಕೆ ನಿತ್ಯ ಜೀವಕ್ಕೆ ಸೇರಿಸುವಂತಹ ಒಂದೇ ಒಂದು ಮಾರ್ಗ, ಅದು ಈ ಒಂದು ಸತ್ಯವೇ ತಿಳಿಸುವುದಾಗಿದೆ. ಬೇರೆ ಯಾವುದೇ ಪುಸ್ತಕಗಳಾಗಲಿ, ಬೇರೆ ಯಾವ ಜನಾಂಗದವರು ಬರೆದ ಪುಸ್ತಕಗಳಾಗಲಿ ನಿತ್ಯ ಜೀವಕ್ಕೆ ಅದು ಸೇರಿಸುವುದಲ್ಲ. ದೇವರ ನುಡಿ, ದೇವರ ವಾಕ್ಯವು ಮಾತ್ರ ತಾನೇ ಅದು ಸತ್ಯವಾಗಿ ಕರ್ತನ ಬಳಿಗೆ ನಮ್ಮನ್ನು ನಡೆಸುವಂತದ್ದಾಗಿದೆ. ಮುಂದೆ ನಾವು ಏಳನೇ ನೋಡ್ತಾ ಬರುವಾಗ ದೇವರು ನಮಗೆ ಇಷ್ಟೆಲ್ಲಾ ವಾಕ್ಯಗಳನ್ನ ಯಾವ ರೀತಿಯಲ್ಲಿ ಯಾವ ಉದ್ದೇಶಕ್ಕೋಸ್ಕರವಾಗಿ ಮಾತಾಡಿದ್ದಾನೆ ಎಂಬುದಾಗಿ ನಾವು ನೋಡ್ತಾರಾಗಿದ್ದೇವೆ. ಸತ್ಯವೇದದಲ್ಲಿ ಹಳ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡನ್ನೂ ಸೇರಿಸಿ ನಾವು ಅದೆರಡನ್ನೂ ಸೇರಿಸುವಾಗ 31,102 ವಾಕ್ಯಗಳು ಹಳ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟದಾಗಿ ನಾವು ನೋಡುತ್ತರಾಗಿದ್ದೇವೆ. ಇಷ್ಟು ವಾಕ್ಯ ಭಾಗಗಳನ್ನ ದೇವರು ಯಾವ ಉದ್ದೇಶಕ್ಕೋಸ್ಕರವಾಗಿ ನಮಗೋಸ್ಕರವಾಗಿ ಬಳಸಬೇಕಾಗಿತ್ತು? ಇಷ್ಟೆಲ್ಲ ವಾಕ್ಯಗಳನ್ನ ಯಾತಕ್ಕೋಸ್ಕರವಾಗಿ ನಮ್ಮ ಒಟ್ಟಿಗೆ ಮಾತಾಡಬೇಕಾಗಿತ್ತು? ನಾವು ಯೋಹಾನ ಸುವಾರ್ತೆಯಲ್ಲಿ 17 ಅಧ್ಯಾಯಗಳಲ್ಲಿ ಓದ್ತಾ ಬರುವಾಗ ಯೇಸು ಕ್ರಿಸ್ತನ ನುಡಿಗಳನ್ನ ಕೆಂಪು ಅಕ್ಷರದಲ್ಲಿ ಲಿಖಿತವಾಗಿರೋದನ್ನು ಓದುತ್ತರಾಗಿದ್ದೇವೆ. ಅಲ್ಲಿ ಅಷ್ಟೆಲ್ಲ ವಾಕ್ಯಗಳನ್ನ ಯೇಸು ಕ್ರಿಸ್ತನ ಸುವಾರ್ತೆಗಳಲ್ಲಿ ಓದ್ತಾ ಬರುವಾಗ, ಪ್ರಕಟಣೆಗಳಲ್ಲಿ ಓದ್ತಾ ಬರುವಾಗ ಇಷ್ಟೆಲ್ಲ ಏನಕ್ಕೆ ದೇವರು ಮಾತಾಡಬೇಕು ಎಂಬುದಾಗಿ ನಾವು ಜ್ಞಾನ ಮಾಡ್ತಾ ಬರುವಾಗ ಒಂದೇ ಒಂದು ಉದ್ದೇಶ, ದೇವರು ನಮ್ಮ ಮೇಲೆ ಇಟ್ಟಂತ ಪ್ರೀತಿಯಾಗಿದೆ. ಆ ಒಂದು ಪ್ರೀತಿಯ ನಿಮಿತ್ತವಾಗಿ ದೇವರು ನಮ್ಮ ಸಂಗಡ ಇಷ್ಟೆಲ್ಲ ಮಾತಾಡಿದ್ದಾನೆ. ನಮಗೆ ಪ್ರಿಯರಾದ ಜೊತೆಗೆ ನಾವು ಏನ್ ಮಾಡ್ತೀವಿ? ನಾವು ಮಾತಾಡ್ತೀವಿ, ನಾವು ತುಂಬಾ ಸಮಯ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಯಾಕೆ? ನಮಗೆ ಅವ್ರ ಕಂಡ್ರೆ ಪ್ರೀತಿ ಇರೋದ್ರಿಂದ.
ಅದೇ ರೀತಿಯಾಗಿ ದೇವರು ನಮ್ಮ ಮೇಲಿದ್ದ ಪ್ರೀತಿಯ ನಿಮಿತ್ತವಾಗಿ ಇಷ್ಟೆಲ್ಲಾ ವಾಕ್ಯಗಳನ್ನ ತನ್ನ ಆತ್ಮನ ಮೂಲಕವಾಗಿ ಆತನು ಬರೆಸಿದ್ದಾನೆ ಪ್ರಿಯರೇ. ನಾವು ದೇವರ ವಾಕ್ಯ ನಾವು ನೋಡ್ತಾ ಬರುವಾಗ ಬಿಲಿಗ್ರಮ್ ಸೇವಕರು ಅವರು ಹೀಗೆ ಹೇಳಿದ್ದಾರೆ, ದ ವರ್ಡ್ ಆಫ್ ಗಾಡ್ ಅಂದ್ರೆ ದ ಹೋಲ್ ಬೈಬಲ್ ಇಸ್ ದ ಲವ್ ಸ್ಟೋರಿ. ಸಂಪೂರ್ಣವಾದ ಈ ಒಂದು ವಾಕ್ಯವಾದ ಈ ಒಂದು ದೇವರ ವಾಕ್ಯ ಅದು ಒಂದು ಪ್ರೇಮ ಕಥೆ ಎಂಬುದಾಗಿ ಅವರು ವಿವರಣೆ ಕೊಟ್ಟಿರೋದನ್ನು ನೋಡ್ತಾರಾಗಿದ್ದೇವೆ. ಆ ಪರಿಶುದ್ಧನಾಗಿರುವಂತಹ ದೇವರ ನಡುವೆಯೂ ಪಾಪಿಗಳಾದ ನಮ್ಮ ನಡುವೆಯೂ ಇರುವಂತದ್ದು ಏನು ಒಂದು ಪ್ರೀತಿ. ಆ ಪ್ರೀತಿನ ದೇವರು ತನ್ನ ಒಂದು ವಾಕ್ಯ ಭಾಗಗಳಲ್ಲಿ ಅದನ್ನು ಪ್ರಕಟಪಡಿಸಿದ್ದಾನೆ. ಮಾತ್ರವಲ್ಲದೆ ಒಬ್ಬರು ಹೀಗೆ ಒಂದು ಬೈಬಿಲ್ ಎಂಬುದಾಗಿರುವಾಗ BIBLE ಅದನ್ನು ಹೀಗೆ ಅವರು ವಿಶ್ಲೇಷಣೆ ಕೊಟ್ಟಿದ್ದಾರೆ. ಆ ಬೇಸಿಕ್ ಇನ್ಫಾರ್ಮೇಶನ್ ಬಿಫೋರ್ ಯು ಲೀವ್ ದಿ ಅರ್ತ್. ಒಬ್ಬ ವ್ಯಕ್ತಿಗೆ ಅದು ಈ ಲೋಕವನ್ನು ಬಿಡುವುದಕ್ಕಿಂತ ಮುಂಚೆ ಅದನ್ನ ತಿಳಿದುಕೊಳ್ಳುವಂತಹ ಒಂದು ಮೂಲಭೂತವಾದಂತಹ ಒಂದು ಸಂಗತಿ, ಒಂದು ವಿಷಯವನ್ನ ದೇವರು ಈ ಒಂದು ಸತ್ಯವೇದದಲ್ಲಿ ದೇವರು ಕೊಟ್ಟಿರುವುದನ್ನು ನಾವು ನೋಡ್ತಾರಾಗಿದ್ದೇವೆ. ಮಾತ್ರವಲ್ಲದೆ ಮುಂದೆ ನಾವು ನೋಡ್ತಾ ಬರುವಾಗ ಸತ್ಯವೇದದಲ್ಲಿ ಪ್ರಾಮುಖ್ಯವಾಗಿ ದ ಪ್ರೈಮರಿ ವರ್ಡ್ ಆಫ್ ಗಾಡ್, ದೇವರ ಒಂದು ಉದ್ದೇಶವನ್ನ ಅಡಗಿಸಿರುವಂತಹ ಒಂದು ಸಂಗತಿ ಯಾವುದೆಂಬುದಾಗಿ ನೋಡುವಾಗ ಅದು ತಾನೇ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯಾಗಿದೆ. ದ ಕೋರ್ ಆಫ್ ಗಾಡ್ಸ್ ವಾಯ್ಸ್, ದೇವರ ಒಂದು ಅತಿ ಅಮೂಲ್ಯವಾಗಿರುವಂತಹ ಕೇಂದ್ರವಾಗಿರುವಂತಹ ಒಂದು ವಿಷಯ ಅದು ಸುವಾರ್ತೆಯಾಗಿದೆ ಪ್ರಿಯರೇ. ಈ ಸುವಾರ್ತೆ ಕುರಿತಾಗಿ ನಾವು ನೋಡ್ತಾ ಬರುವಾಗ ನಾವು ನೋಹನು ಆತನು ಸುವಾರ್ತೆಯನ್ನ ಪ್ರಥಮವಾಗಿ ಹಳವಡಿಕೆಯಲ್ಲಿ ಆತನು ಸಾಧುವನಾದನು. ನೋಹನಿಗೆ ಕೊಡಲ್ಪಟ್ಟಂತಹ ಒಂದು ಅವನಿಗೆ ಕೊಡಲ್ಪಟ್ಟಂತಹ ಟೈಟಲ್ ಏನೆಂದರೆ ನೋಡುವಾಗ ಪ್ರೀಚರ್ ಆಫ್ ರೈಚಿಯಸ್ನೆಸ್, ಅಂದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನು ಎಂಬುದಾಗಿ ನೋಡುತ್ತಲಾಗಿದ್ದೇವೆ. ಈ ನೀತಿ ಅಂದರೆ ಏನು? ನೀತಿ ಅಂದರೆ ದೇವರು ಪರಿಶುದ್ಧನು, ನಾವು ಪಾಪಿಗಳು. ನಾವು ಪಾಪಿಗಳಿಗೆ ಒಂದು ಶಿಕ್ಷೆ ಇದೆ, ಆದ್ರೆ ದೇವರು ಏನ್ ಮಾಡ್ದ? ಆ ಎಲ್ಲಾ ಶಿಕ್ಷೆಯನ್ನ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಹಾಕಿದನು. ಆತನ ಮೇಲೆ ನಂಬುವವರು ಯಾರು ಯೇಸು ಕ್ರಿಸ್ತ ನಂಬುತ್ತಾರೋ ಆತನ ರಕ್ಷಕನಾಗಿ ಒಡೆಯನಾಗಿ ಯಾರನ್ನು ಸ್ವೀಕರಿಸಿಕೊಳ್ಳುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟಿರುವುದನ್ನು ನೋಡುತ್ತಾರಾಗಿದೆ. ಇದು ತಾನೇ ಸುವಾರ್ತೆಯಾಗಿದೆ. ನಾವು ಪಾಪಿಗಳಾಗಿದ್ದೆವು, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ತಂದೆ ದೇವರ ನೀತಿಯನ್ನು ತೋರಿಸಿದನು. ಕರ್ತನಾದ ಯೇಸು ಕ್ರಿಸ್ತ ಸತ್ತನು, ಆತನು ಮೂಡಲ್ಪಟ್ಟನು ಮತ್ತು 3 ದಿನ ಎದ್ದು ಬಂದಂತ ಈ ಒಂದು ಸತ್ಯವಾಗಿರುವಂತಹ ಸಂಗತಿಗಳನ್ನ ದೇವರು ಸತ್ಯವೇದದಲ್ಲಿ ಅದನ್ನು ಪ್ರಕಟಪಡಿಸಿದ್ದಾನೆ. ಸ್ನಾನಿಕನಾದ ಯೋಹಾನನು ಹೊಸ ಒಡಂಬಡಿಕೆಯಲ್ಲಿ ಆತನ ದೇವರ ಸುವಾರ್ತೆಯನ್ನ ಸಾರುವನಾದನು. ಅಲ್ಲಿ ನಾವು ನೋಡ್ತಾ ಬರುವಾಗ ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬ ಯೂದಾಯರ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವದೇ. ದ ವಾಯ್ಸ್ ಆಫ್ ಒನ್ ಕ್ರೈಂಗ್ ಇನ್ ದ ವಿಲ್ಡರ್ನೆಸ್. ಆತನು ಅಡವಿಯಲ್ಲಿ ಕೂಗ್ತಾ ಇದ್ದಂತ ಆ ಒಂದು ಸ್ನಾನಿಕನಾದ ಯೋಹಾನನು ಮೊದಲನೇದಾಗಿ ಆತನು ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತೆ ಸಾರುವುದನ್ನು ನಾವು ನೋಡುತ್ತಲಾಗಿದ್ದೇವೆ. ಈ ಸುವಾರ್ತೆ ಏನಾಗಿದೆ? ಪರಲೋಕದಿಂದ ಬಂದಂತ ಒಂದು ಕರೆಯಾಗಿದೆ. ಇಟ್ಸ್ ಅನ್ ಇನ್ವಿಟೇಷನ್ ಫ್ರಮ್ ಹೆವೆನ್. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದಾಗಿ ದೇವರ ಚಿತ್ತವನ್ನು ನಾವು ದೇವರ ವಾಕ್ಯದಲ್ಲಿ ಆತನ ಸ್ವರದಲ್ಲಿ ನಾವು ಕಂಡುಕೊಳ್ಳುತ್ತಲಾಗಿದ್ದೇವೆ. ನಾವು ದೇವರ ಸ್ವರವನ್ನು ಕೇಳುವುದರ ಮೂಲಕವಾಗಿ ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್ ಫೇತ್ ಕಮ್ಸ್. ನಾವು ನಂಬಿಕೆ ಹೇಗೆ ಬರ್ತಿದೆ ಎಂಬುದಾಗಿ ನೋಡುವಾಗ ದೇವರ ವಾಕ್ಯವನ್ನು ಕೇಳುವುದರಿಂದ ನಂಬಿಕೆ ಬರ್ತಿದೆ ಎಂಬುದಾಗಿ ನಾವು ರೋಮಾಪುರದ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ನಾವು ಮಾತ್ರ ಮುಂದೆ ನಾವು ನೋಡ್ತಾ ಬರುವಾಗ 9ನೇದಾಗಿ ಹೌ ಕ್ಯಾನ್ ಹಿಯರ್ ಗಾಡ್ಸ್ ವಾಯ್ಸ್, ದೇವರ ಸ್ವರವನ್ನ ಹೇಗೆ ಕೇಳಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಎಂಬುದಾಗಿ ನೋಡುವಾಗ ವಿ ನೀಡ್ ಟು ಬಿ ಬಾರ್ನ್ ಅಗೇನ್. ಮೊದಲನಾಗಿ ನಾವು ಹೊಸದಾಗಿ ಹುಟ್ಟುವಂತರಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವು ಹೀಗೆ ಓದ್ತೇವೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 49ನೇ ವಚನ. ದ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 8 and verse 47. ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಕೇಳುತ್ತಾನೆ, ನೀವು ದೇವರಿಂದ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ ಎಂದು ಹೇಳಿದನು. ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದಾರೋ, ಆತನ ಕುಟುಂಬದಲ್ಲಿ ಯಾರ್ಯಾರು ಹುಟ್ಟಿದ್ದಾರೋ ಅವರು ಮಾತ್ರ ದೇವರ ಒಂದು ಮಾತನ್ನು ಕೇಳಲಿಕ್ಕೆ ಸಾಧ್ಯವಾಗಿದೆ ಪ್ರಿಯರೇ. ನಾವು ಆತನ ಕುಟುಂಬದ ಹುಟ್ಟಿದವರು ಮಾತ್ರ ಆತನ ಒಂದು ಸ್ವರವನ್ನು ಕೇಳಲಿಕ್ಕೆ ಸಾಧ್ಯವಾಗಿದೆ. ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನದಲ್ಲಿ ಏನೆಂದರೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಮೈ ಶೀಪ್ ಹಿಯರತ್ ಮೈ ವಾಯ್ಸ್. ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾತುಗಳನ್ನ ತನ್ನ ಕುರಿಗಳು ಮಾತ್ರ ಕೇಳಲಿಕ್ಕೆ ಸಾಧ್ಯ, ಬೇರೆ ಕುರಿಗಳು ಅವು ಕೇಳಲಿಕ್ಕೆ ಅದು ಸಾಧ್ಯವಿಲ್ಲ ಬೇರೆ. ಅಷ್ಟಿಲ್ಲದೆ ದೇವರು ತನ್ನ ಆತ್ಮನ ಮೂಲಕವಾಗಿ ನಮ್ಮ ಸಂಗಡ ಮಾತಾಡುವನಾಗಿದ್ದಾನೆ. ಅಲ್ಲಿ ನಾವು ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 13ನೇ ವಚನದಲ್ಲಿ ನಾವು ಹೀಗೆ ಓದ್ತಾ
ನೋಡುವಂತರಾಗಿದ್ದೇವೆ. ಇನ್ ದ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 16 and verse 13 ಅಲ್ಲಿ ನಾವು ನೋಡ್ತಾ ಬರುವಾಗ, ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಸಂಗತಿಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಮಗೆ ತಿಳಿಸುವನು. ದೇವರಾತ್ಮನು ಆತನು ತಂದೆಯಾದ ದೇವರ ಎಲ್ಲಾ ಆಲೋಚನೆಗಳನ್ನು ನಮಗೆ ತಿಳಿಸುವವನು, ನಮ್ಮ ಸಂಗಡ ಮಾತಾಡುವವನು ಆಗಿದ್ದಾನೆ ಎಂಬುದಾಗಿ ಓದ್ತೇವೆ. ಅದೇ ಪ್ರಕಾರವಾಗಿ ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 10ನೇ ವಚನದಲ್ಲಿ ಹೀಗೆ ಓದ್ತೇವೆ. ಇನ್ ದ ಎಪಿಸೋಡ್ ಆಫ್ 1 Corinthians chapter 2 and verse 10, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಇದನ್ನು ಪ್ರಕಟಪಡಿಸಿದನು. ಇಲ್ಲಿ ನೋಡುವಾಗ ದೇವರ ಆತ್ಮನು ದೇವರ ಸಂಗತಿಗಳನ್ನ, ದೇವರ ಅಗಾಧವಾದ ಜ್ಞಾನವನ್ನು ಆತನು ಪ್ರಕಟಪಡಿಸುವನಾಗಿದ್ದಾನೆ. The Holy Spirit reveals the deep things of God. ತಂದೆಯ ದೇವರ ರಹಸ್ಯಗಳನ್ನ, ಮರ್ಮಗಳನ್ನ ದೇವರ ಆತ್ಮನು ತಿಳಿಯಪಡಿಸುವನಾಗಿದ್ದಾನೆ. ಹಾಗಾದರೆ ಈ ದೇವರ ಒಂದು ಸ್ವರವನ್ನು ಕೇಳಬೇಕಾದ್ರೆ ನಾವು ಎಲ್ಲಿ ಕೇಳಲಿಕ್ಕೆ ಸಾಧ್ಯ? Where can we hear the voice of God? ದೇವರ ಸ್ವರವನ್ನು ನಾವು ಎಲ್ಲಿ ಕಾಣಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ we need to isolate from the pollution of this world. ಈ ಲೋಕದ ಒಂದು ಎಲ್ಲಾ ಮಲಿನತ್ವಗಳಿಂದ ನಾವು ಏನ್ ಮಾಡಬೇಕು? ನಮ್ಮನ್ನು ಪ್ರತ್ಯೇಕಿಸಲ್ಪಟ್ಟವರಾಗಿ we need to come to the presence of God. ದೇವರ ಒಂದು ಕೃಪಾಸನ ಬಳಿಗೆ you have to come to the throne of grace. ದೇವರ ಕೃಪಾಸನಕ್ಕೆ ಬರುವಾಗ ದೇವರು ನಮ್ಮ ಸಂಗಡ ಮಾತಾಡುವನಾಗಿದ್ದಾನೆ. ದೇವರು ಮೋಶೆಗೆ ಏನಂತ ಹೇಳಿದ್ದಾನೆ? ಮಂಜೂಷದ ಮೇಲೆ ಕೃಪಾಸನದಲ್ಲಿ ಕೆರೂಬಿಗಳ ನಡುವೆ ನಾನು ನಿನಗೆ ದರ್ಶನವನ್ನು ಕೊಡುವೆನು ಎಂಬುದಾಗಿ ದೇವರು ಮೋಶೆಗೆ ಅಲ್ಲಿ ಆ ಕೃಪಾಸನ ಮಧ್ಯದಲ್ಲಿ ದೇವರು ದರ್ಶನವನ್ನು ಕೊಟ್ಟು ಮೋಶೆಗೆ ದೇವರು ಮಾತಾಡ್ತಾ ಇದ್ದ. ಯಾವ ಸ್ಥಳವಾಗಿತ್ತು ಅದು? ಕೃಪಾಸನದ ಸ್ಥಳ. ಆ ಅತಿ ಪವಿತ್ರವಾದ ಸ್ಥಳದಲ್ಲಿ ದೇವರು ನಮ್ಮ ಸಂಗಡ ಮಾತಾಡುವನಾಗಿದ್ದಾನೆ. ಈಗ ನಾವು ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರುವಾಗ, ಈಗ ಸಮುವೇಲನು ಎಲ್ಲಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಾವು ಮೊದಲನೇ ಸಮುವೇಲ 3ನೇ ಅಧ್ಯಾಯ 1 ಮತ್ತು 3ನೇ ವಚನ. 1 Samuel chapter 3 verse 1 and 3 ಅಲ್ಲಿ ನಾವು ಹೀಗೆ ಓದ್ತೇವೆ. ಆ ಕಾಲದಲ್ಲಿ ದೈವೋಕ್ತಿಗಳು ವಿರಳವಾಗಿದ್ದವು, ದೇವದರ್ಶನಗಳು ಅಪರೂಪವಾಗಿದ್ದವು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅಲ್ಲಿ ನೋಡುವಾಗ the word of Lord was precious in those days. ಅಲ್ಲಿ ದೇವದರ್ಶನಗಳು ಅಪರೂಪವಾಗಿತ್ತು ಎಂಬುದಾಗಿ ಓದ್ತೇವೆ. ಇನ್ verse 3 3ನೇ ವಚನದಲ್ಲಿ ನಾವು ನೋಡ್ತಾ ಬರುವಾಗ, ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಆಗ ದೇವದೀಪವು ಇನ್ನೂ ಉರಿಯುತ್ತಿರುವಾಗಲೇ ಯೆಹೋವನು ಸಮುವೇಲನನ್ನು ಕರೆದನು ಎಂಬುದಾಗಿ ನೋಡುತ್ತರಾಗಿದ್ದೇವೆ. ಈಗ ದೇವರು ಸಮುವೇಲನನ್ನ ಯಾವ ಸ್ಥಳದಲ್ಲಿ ಇದ್ದಾಗ ಕರೆದರು? ಮಂಜೂಷವಿದ್ದಂತ ಸ್ಥಳದಲ್ಲಿ, ದೇವರ ಒಂದು ಪ್ರಸನ್ನತೆ ಇದ್ದಂತ ಸ್ಥಳದಲ್ಲಿ ದೇವರು ಅಲ್ಲಿ ಸಮುವೇಲನನ್ನ ಕರೆಯುವುದನ್ನು ನೋಡುತ್ತರಾಗಿದ್ದೇವೆ. ಅಲ್ಲಿ ಸಮುವೇಲನ ಎಂಬುದಾಗಿ ಕರೆಯುವಾಗ, ಇಗೋ ಇದ್ದೇನೆ, ನಿನ್ನ ದಾಸನು ಕಾದಿರುವನು. ಕರ್ತನು ಯಾವಾಗಲೂ ತನ್ನ ಒಂದು ಕೃಪಾಸನ ಬಳಿಯಲ್ಲಿ ತನ್ನ ಒಂದು ಪ್ರಸನ್ನತೆಯಲ್ಲಿ ದೇವರು ಮಾತಾಡುವವರು ಆಗಿದ್ದಾನೆ ಪ್ರಿಯರೇ. ಹಾಗಾದ್ರೆ ಅನೇಕ ಸಂದರ್ಭದಲ್ಲಿ ನಿಮಗೆ ಅನಿಸಿರ್ಬೋದು, ವೈ ಗಾಡ್ ಇಸ್ ನಾಟ್ ಸ್ಪೀಕಿಂಗ್ ಟು ಮೀ? ಯಾಕೆ ದೇವರ ಸಂಗಡ ಮಾತಾಡ್ತೇವೆ ಎಂಬುದಾಗಿ ನಿಮಗೆ ಅನಿಸಿರ್ಬೋದು. ವಾಟ್ ಇಸ್ the time gap between the Old Testament and the New Testament? ಹಳೆ ಒಡಂಬಡಿಕೆಯ ಮಲಾಕಿ ಪುಸ್ತಕದಿಂದಲೂ ಮತ್ತು ಹೊಸ ಒಡಂಬಡಿಕೆಯ the Gospel of Matthew, ಮತ್ತಾಯನ ಒಂದು ಸುವಾರ್ತೆಯಲ್ಲಿ ಇರುವಂತ ಸೈಲೆಂಟ್ ಇಯರ್ಸ್ ಎಂಬುದಾಗಿ ಕರೆಯುತ್ತಲಾಗಿದ್ದೇವೆ. ಎಷ್ಟು ವರ್ಷದ ಒಂದು ಸೈಲೆಂಟ್ ಇಯರ್ಸ್? ಅದು 400 ವರ್ಷದ ಒಂದು ಸೈಲೆಂಟ್ ಇಯರ್ಸ್. 400 ವರ್ಷದ ಒಂದು ಮೌನವಾದ ಕಾಲ. ದೇವರು ಯಾವುದೇ ಒಂದು ಮಾತನ್ನ, ಯಾವುದೇ ಪ್ರವಾದನೆ ವಾಕ್ಯವನ್ನ, ಯಾವುದನ್ನು ದೇವರು ಮಾತಾಡಲಿಲ್ಲ ಪರಲೋಕದಿಂದ. ಯಾಕೆ? ಅವರು ದೇವರಿಗೆ ಅವಿಧೇಯರಾಗಿ ನಡೆದುಕೊಂಡಿದ್ದರು ಎಂಬುದಾಗಿ ನೋಡುತ್ತರಾಗಿದ್ದೇವೆ. ನಮ್ಮ ಜೀವಿತದಲ್ಲೂ ಸಹ ಅನೇಕ ಸಾರಿ ನಾವು ದೇವರಿಗೆ ಅವಿಧೇಯರಾಗಿ ಪಾಪಗಳ ದಿಸೆಯಲ್ಲಿ ಇದ್ದಂತ ನಿಮಿತ್ತದಿಂದ ನಮ್ಮ ದೇವರು ನಮ್ಮ ಸಂಗಡ ಮಾತಾಡುವನಲ್ಲ. ಅಲ್ಲಿ ನಾವು ನೋಡುತ್ತರಾಗಿದ್ದೇವೆ, ವಿ ಆರ್ ಸ್ಪೆಂಡಿಂಗ್ ಮೋರ್ ಟೈಮ್ ಇನ್ ವರ್ಲ್ಡ್ಲಿ ಥಿಂಗ್ಸ್. ನಾವು ಲೋಕದ ವಿಷಯಗಳಲ್ಲಿ ನಾವು ಹೆಚ್ಚಾದ ಸಮಯವನ್ನು ಕಳೆಯುವಂಥದ್ದು. ಉದ್ಯೋಗದ ನಿಮಿತ್ತವಾಗಿಯೋ, ಬೇರೆ ಲೋಕದ ಸಂಗತಿಗಳ ವಿಷಯವಾಗಿಯೋ ಹೆಚ್ಚಾದ ಮೊಬೈಲ್ ಫೋನ್ನಲ್ಲಿ ನಾವು ಇರುವುದರಿಂದ ದೇವರ ವಾಕ್ಯವನ್ನ, ದೇವರ ಸ್ವರವನ್ನ ನಾವು ಕೇಳಲಿಕ್ಕೆ ಅದು ಸಾಧ್ಯವಿಲ್ಲ. ಬೇರೆ ಈ ಒಂದು ಟೆಕ್ನಾಲಜಿಲಿ ನಾವು 5G ಫೋನ್ ಇಟ್ಕೊಂಡು ನಾವು ಅನೇಕ ಸಾರಿ ಆ ಒಂದು ಟವರ್ ಮೂಲಕ ಅನೇಕ ಡಿಸ್ಟರ್ಬೆನ್ಸ್ ಇರ್ತದೆ. ನಾವು ಹೇಳ್ತೀವಿ, ಯಾಕೋ ಟವರ್ ಸಿಗ್ತಾ ಇಲ್ಲ, ಯಾಕೋ ಸಿಗ್ನಲ್ ಇಲ್ಲ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ಎಂಬುದಾಗಿ ಈಗಿನ ಆಧುನಿಕ ಯುಗದಲ್ಲಿ ನಾವು ಹೇಳ್ತಾ ಇದ್ದೇವೆ. ಅಂಥದ್ರಲ್ಲಿ ಈ ಒಂದು ಪಾಪದಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ದೇವರ ಸ್ವರವು ನಮಗೆ ಕೇಳಿಸಲಿಕ್ಕೆ ಸಾಧ್ಯವೋ ಇಲ್ಲ. ನಾವು ಈ ಲೋಕದ ಪ್ರಪಂಚದ ಲೌಕಿಕ ವಿಷಯಗಳಲ್ಲಿ ನಾವು ಬದುಕುವಾಗ ದೇವರ ಸ್ವರವನ್ನು
we do not hear the sermons of the sermons given to the church. ಸಭೆಗೆ ಕೊಡಲ್ಪಟ್ಟಂತಹ ಸತ್ಯ ಬೋಧೆಗಳನ್ನ ನಾವು ಕೇಳಲಿಕ್ಕೆ ನಮಗೆ ಬೇಜಾರಾಗುತ್ತೆ, ಬೋರಿಂಗ್ ಆಗುತ್ತೆ. ಆದ್ರೆ ಆ ಕಾಮಿಡಿ ಶೋಸ್ಗಳನ್ನ ನೋಡ್ಲಿಕ್ಕೆ ನಾವು ಆ ಗಂಟೆಗಟ್ಟಲೆ ನಮಗೆ ಸಾಲೋದಿಲ್ಲ. ಅಷ್ಟೇ ಅಲ್ಲದೆ ನಾವು ವಿ ಎಂಜಾಯ್ ಗಾಸಿಪಿಂಗ್ ಆನ್ ಅದರ್ ಪರ್ಸನ್. ನಾವು ಬೇರೆಯವ್ರ ಜೊತೆ ಬೇರೆಯವ್ರ ಬಗ್ಗೆ ನಾವು ಆ ಚಾಡಿಗಳನ್ನ ಮಾತಾಡ್ತಿರ್ತೀವಿ. ಆದ್ರೆ ಯೇಸು ಕ್ರಿಸ್ತನ ಕುರಿತಾದಂತ ಮಾತುಗಳನ್ನ ನಾವು ಇತರರಿಗೆ ನಾವು ಹೇಳೋದಿಲ್ಲ. ವಿ ಡೋಂಟ್ ಸ್ಪೀಕ್ ದ ವರ್ಡ್ಸ್ ಆಫ್ ಕ್ರೈಸ್ಟ್ ಟು ಅದರ್ಸ್. ಯೇಸು ಕ್ರಿಸ್ತನ ನುಡಿಗಳು ಹೇಗಿತ್ತು ಎಂಬುದಾಗಿ ನಾವು ನೋಡ್ತಾ ಬರುವಾಗ ಅಲ್ಲಿ ಆತನ ನುಡಿಯು ಬಹು ಇಂಪು ಎಂಬುದಾಗಿ ನೋಡ್ತೇವೆ. ಹಿಸ್ ಮೌತ್ ಇಸ್ ಮೋಸ್ಟ್ ಸ್ವೀಟ್. ಯೇಸು ಕ್ರಿಸ್ತನ ನುಡಿಯು ಅದು ಇಂಪಾಗಿತ್ತು ಎಂಬುದಾಗಿ ನೋಡ್ತೇವೆ. ಮಾತುಗಳ ಕೀರ್ತನೆ ಪುಸ್ತಕದಲ್ಲಿ ನಾವು ನೋಡ್ತಾ ಬರುವಾಗ ನಿನ್ನ ಮಾತುಗಳು ಬಹು ಮಧುರ. ಗ್ರೇಸ್ ಇಸ್ ಪೋರ್ಡ್ ಇನ್ ಯೋರ್ ಲಿಪ್ಸ್. ಯೇಸು ಕ್ರಿಸ್ತನ ತುಟಿಗಳಲ್ಲಿ ಕೃಪೆಯು ತುಂಬಲ್ಪಟ್ಟದಾಗಿ ಇರುವುದನ್ನು ನೋಡುತ್ತಲಾಗಿದ್ದೇವೆ. ಲೂಕನ ಬರೆದ ಸುವಾರ್ತೆಯನ್ನು ನೋಡ್ತಾ ಬರುವಾಗ ಆತನನ್ನು ಹೊಗಳಿ ಆತನ ಬಾಯಿಂದ ಬರುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ದ ಗ್ರೇಷಿಯಸ್ ವರ್ಡ್ಸ್ ವಿಚ್ ಪ್ರೆಸಿಡೆಡ್ ಔಟ್ ಆಫ್ ಹಿಸ್ ಮೌತ್ ಎಂಬುದಾಗಿ ನೋಡುತ್ತಲಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ನುಡಿಗಳಲ್ಲಿ ನಾವು ನೋಡುವಾಗ ಆ ಒಂದು ಮಾಧುರ್ಯತೆ, ಆ ಒಂದು ಕೃಪೆಯನ್ನು ನಾವು ಕಾಣುವಂತರಾಗಿದ್ದೇವೆ. ಪ್ರಿಯರೇ, ಮಾತ್ರವಲ್ಲದೆ ವಿ ನೀಡ್ ಟು ಶೇರ್ ದೀಸ್ ಥಿಂಗ್ಸ್ ಆಫ್ ಕ್ರೈಸ್ಟ್ ಟು ಅದರ್ಸ್. ಇತರರಿಗೆ ಯೇಸು ಕ್ರಿಸ್ತನ ಕುರಿತು ನಾವು ತಿಳಿಸುತ್ತರಾಗಿರಬೇಕು. ಯೇಸು ಕ್ರಿಸ್ತನ ಯಮ್ಮಾಹು ದಾರಿಯಲ್ಲಿ ನಡೆತಾ ಬರುವಾಗ ಆ ಶಿಷ್ಯರಿಗೆ ಕಂಪ್ಲೀಟ್ ಬೈಬಲ್ ಸ್ಟಡಿ, ಆತನು ಮೋಶೆ ಮತ್ತು ಪ್ರವಾದಿಗಳ ಮತ್ತು ಕೀರ್ತನೆಗಳ ಎಲ್ಲಾ ಒಂದು ಗ್ರಂಥಗಳಲ್ಲೂ ಯೇಸು ಕ್ರಿಸ್ತನ ಕುರಿತಾಗಿ ಕ್ರಿಸ್ತನು ಮಾತಾಡ್ತಾ ಬಂದಾಗ ಅವರ ಮನಸ್ಸು ಏನಾಯಿತು? ಅವರ ಮನಸ್ಸು ಕುದಿಯಿತು ಎಂಬುದಾಗಿ ನಾವು ನೋಡ್ತಾರಾಗಿದ್ದೇವೆ. ಮಾತ್ರವಲ್ಲದೆ ದ ಪೀಪಲ್ ಆಲ್ವೇಸ್ ಲಿಸನ್ ದ ವರ್ಲ್ಡ್ ನ್ಯೂಸ್, ದ ಗ್ಲೋಬಲ್ ನ್ಯೂಸ್. ಈ ದಿನ ಏನಾಯ್ತು, ಪ್ರಪಂಚದಲ್ಲಿ ಯಾವ ಯುದ್ಧಗಳು ನಡೀತಾ ಇದೆ, ಸ್ಟಾಕ್ ಮಾರ್ಕೆಟ್ ಏನಾಯ್ತು, ಚಿನ್ನದ ರೇಟ್ ಏನಾಯ್ತು, ಆ ನ್ಯೂಸ್ ಕೇಳಲಿಕ್ಕೆ ಅನ್ಯರಿಗೆ ಬಹಳ ಲವಲವಿಕೆ. ಆದರೆ ದೇ ಡು ನಾಟ್ ವಾಂಟ್ ಟು ಹಿಯರ್ ದ ಗುಡ್ ನ್ಯೂಸ್. ದೇವರ ಒಂದು ಸ್ವರವನ್ನ, ಆ ಶುಭ ಸಂದೇಶವನ್ನು ಕೇಳಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ದೇ ರಿಜೆಕ್ಟ್ ದ ವರ್ಡ್ ಆಫ್ ಗಾಡ್. ಅವರು ದೇವರ ಒಂದು ಶುಭ ಸಂದೇಶವನ್ನ ಅವರು ತಿರಸ್ಕರಿಸುವವರು ಆಗಿದ್ದಾರೆ. ನಾವು ಸತ್ಯವೇದಗಳಲ್ಲಿ ಅನೇಕ ಉದಾಹರಣೆಗಳನ್ನು ನೋಡುತ್ತರಾಗಿದ್ದೇವೆ. ಅಲ್ಲಿ ಫರೋಹನು ಏನ್ ಮಾಡ್ದ? ಅವನು ದೇವರ ಮಾತುಗಳನ್ನು ನಾವು ತಿರಸ್ಕರಿಸ್ತಾ ಅವನು. ಅಲ್ಲಿ ಫರೋಹನ ಕುರಿತಾಗಿ ನಾವು ನೋಡ್ತಾ ಬರುವಾಗ ನಾವು ವಿಮೋಚನಕಾಂಡ 2ನೇ ಅಧ್ಯಾಯ 5ನೇ ವಚನದಲ್ಲಿ ಫರೋಹನು ಹೇಳುವಂತ ಮಾತು, ಯೆಹೋವನೆಂಬವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗಗೊಡಿಸುವುದು ಏಕೆ ಎಂಬುದಾಗಿ ಕೇಳೋರಾಗಿದ್ದಾನೆ. ದೇವರ ಒಂದು ಸ್ವರಕ್ಕೆ, ದೇವರ ಮಾತಿಗೆ ಆತನು ಅಗೌರವವನ್ನು ತೋರಿಸುವಂತ ಸಂಗತಿ ನೋಡ್ತಾರಾಗಿದ್ದೇವೆ. ಈ ಒಂದು ಪೀಪಲ್ ಆಫ್ ಇಸ್ರೇಲ್, ದೇ ಮೇಡ್ ದೇರ್ ಹಾರ್ಟ್ ಹಾರ್ಡನ್. ಅವರು ತಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಂಡರೆ ಎಂಬುದಾಗಿ ನೋಡ್ತಾರಾಗಿದ್ದೇವೆ. ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪವೆಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳಬೇಡಿರಿ ಎಂಬುದಾಗಿ ದೇವವಾಕ್ಯದಲ್ಲಿ ನೋಡುತ್ತರಾಗಿದ್ದೇವೆ. ದೇವರು ಪದೇ ಪದೇ ದೇವರು ಮಾತಾಡ್ತಾ ಇದ್ದಾನೆ. ಆದ್ರೆ ಇಸ್ರಾಯೇಲ್ ಏನ್ ಮಾಡಿದ್ರು? ದೇವರ ಸ್ವರವನ್ನು ಕೇಳದೆ ತಮ್ಮ ಹೃದಯಗಳನ್ನು ಅವರು ಕಠಿಣ ಮಾಡಿಕೊಂಡರು. ಪ್ರಿಯರೇ, ಅದಾದರೆ ಬಿಳಾಮನ ಕುರಿತಾಗಿ ನೋಡುವಾಗ ದೇವರು ಕತ್ತೆ ಮುಖಾಂತರ ಮಾತಾಡಲು ಸಹ, ಕತ್ತೆಯ ಮಾತನ್ನು ಬಾಯಿನ ದೇವರು ತೆರೆದು ಸಹ ಕತ್ತೆ ನಮ್ಮ ಜೊತೆಗೆ ಮಾತಾಡ್ತಿದೆ ಎಂಬುದಾಗಿ ಆ ಒಂದು ಅರಿವಿಲ್ಲದೆ ಹಣದ ಆಶೆಯಿಂದ ಹೋಗುವುದನ್ನು ನಾವು ನೋಡುತ್ತರಾಗಿದ್ದೇವೆ. ಇದರಿಂದ ನಾವು ತಿಳಿದುಕೊಳ್ಳುವುದು ಏನೆಂಬುದಾಗಿ ನೋಡುವಾಗ God speaks in every situation, but only the humble truly listen. ದೇವರು ಎಲ್ಲಾ ಸಂದರ್ಭಗಳಲ್ಲಿ ಆತನು ಮಾತಾಡ್ತಾ ಬರ್ತಾ ಇರ್ತಾನೆ. ಆದರೆ ದೀನ ಮನಸ್ಸುಳ್ಳವರು ಮಾತ್ರ ದೇವರ ಸ್ವರವನ್ನು ಅವರು ಕೇಳುವರಾಗಿದ್ದಾರೆ. ಯೇಸು ಕ್ರಿಸ್ತನ ಒಂದು ಮಾತನ್ನ ಲೂಕನ ಬರೆದ ಸುವಾರ್ತೆಯ 11ನೇ ಅಧ್ಯಾಯ 28ನೇ ವಚನದಲ್ಲಿ ಯೇಸು ಒಂದು ಮಾತನ್ನು ಹೇಳಿದ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು ಎಂಬುದಾಗಿ ನೋಡುತ್ತರಾಗಿದ್ದೇವೆ. ಆತನ ವಾಕ್ಯಗಳಿಗೆ ಸರಿಯಾಗಿ ನಡೆದುಕೊಳ್ಳಬೇಕಾಗಿದೆ. ಪ್ರಿಯರೇ, ಆ ಕಡೆಯಾಗಿ ನಾವು ಬರುವಾಗ God will speak through you. ದೇವರು ನಮ್ಮ ಮೂಲಕವಾಗಿ ನಮ್ಮ ಸಂಗಡ ದೇವರು ಮಾತಾಡುವನಾಗಿದ್ದಾನೆ. ಯೆಶಾಯನ ಪ್ರವಾದನೆಯಲ್ಲಿ ಈ ಒಂದು ವಾಕ್ಯ ಚಂದವಾಗಿರುವಂತಹ ವಾಕ್ಯ. ಯೆಶಾಯನ ಪ್ರವಾದನೆ 50ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ನಾವು ನೋಡುತ್ತರಾಗಿದ್ದೇವೆ, ಬೆಳೆದು ನನ್ನನ್ನು ಎಚ್ಚರಿಸಿ ಶಿಕ್ಷಕರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. ಕರ್ತನಾದ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ ಎಂಬುದಾಗಿ ನೋಡುತ್ತರಾಗಿದ್ದೇವೆ. ನಮ್ಮ ದೇವರು, ನಾವು ತೆರೆದಂತ ಕಿವಿಯುಳ್ಳವರಾಗಿರುವಾಗ ದೇವರು ನಮ್ಮ ಸಂಗಡ ನಮ್ಮ ಮೂಲಕವಾಗಿ ದೇವರು ಮಾತಾಡುವನಾಗಿದ್ದಾನೆ. ನಿಮಗೊಂದು ಸಾಕ್ಷಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾರಾಗಿದ್ದೇನೆ. ನನ್ನ ಒಂದು ಹೆಮ್ಮೆ ಅಲ್ಲ, ಆದರೆ ನಾನು ತಗ್ಗಿಸಿಕೊಂಡವರಾಗಿ ಕರ್ತನು ಯಾವ ರೀತಿಯಲ್ಲಿ ನಮ್ಮ ಸಂಗಡ ಮಾತಾಡ್ತಾ ಬರ್ತಾನೆ ಎಂಬುದಾಗಿ ನೋಡುವಾಗ ನಾವು ಯಾವಾಗಲೂ ವಾರದ ಹೃದಯದಿಂದ ಕರ್ತನ ಪ್ರಸನ್ನತೆ ಬರುವಾಗ ಯಾವ ಒಂದು ಉದ್ದೇಶ, ಯಾವ ಒಂದು ವಾಕ್ಯ ಭಾಗಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಬೇಕೆಂಬುದಾಗಿ ನಾನು ಸಿದ್ಧಪೂರ್ವಕವಾಗಿ ಬರುವಾಗ ನಾನು ಓದಿದಂತಹ ಆ ವಾಕ್ಯಗಳ ಅನುಗುಣವಾಗಿ ಅನೇಕ ದೇವಜನರ ಸಹೋದರರು ಆ ವಾಕ್ಯಗಳ ಆಧಾರದ ಮೂಲಕವಾಗಿ ದೇವರನ್ನು ಮಹಿಮೆಪಡಿಸುವುದನ್ನು ನೋಡುತ್ತರಾಗಿದೆ. We can understand how the Spirit of Lord unites us to worship the Lord. ದೇವರನ್ನು
ದೇವರಾತ್ಮನು ಯಾವ ರೀತಿ ನಮ್ಮನ್ನ ಒಂದಾಗಿ ಮಾಡುವನಾಗಿದ್ದಾನೆ ಎಂಬುದಾಗಿ ನೋಡ್ತಾರಾಗಿದ್ದೇವೆ. ನಮ್ಮ ದೇವರು ನಮ್ಮ ಸಂಗಡ ಮಾತಾಡುವನಾಗಿದ್ದಾನೆ. ಬೇರೆ ನಾವು ಹೀಗೆ ಸ್ಪೀಕಿಂಗ್ ಟು ಫ್ಯಾಮಿಲಿ ಜನರ ಜೊತೆ ಮಾತಾಡ್ತಿರ್ಬೇಕಾದ್ರೆ ರಜತ ಮಾತಾಡ್ತಿದ್ವಿ, ಟಾಕಿಂಗ್ ಟು ಬ್ರದರ್. ಆಗ ಅಂಕಲ್ಗೆ ಒಂದು ಇನ್ಸ್ಪಿರೇಷನ್ ಚಿಕ್ಕದ ಉದಾಹರಣೆಯನ್ನ ಕೊಟ್ಟರು. ಅಲ್ಲಿ ಏನು ಕೇಳಿದಾಗ ಅವ್ರು ಹೀಗೆ ಹೇಳಿದ್ರು, ಒನ್ ಆಫ್ ದ ಬ್ರದರ್ಸ್ ಸ್ಟುಡ್ ಅಪ್ ಅಂಡ್ ಗೇವ್ ಥ್ಯಾಂಕ್ಸ್ ಆನ್ ದ ಲಾರ್ಡ್ಸ್ ಡೇ ಮಾರ್ನಿಂಗ್. ಒಬ್ಬ ಸಹೋದರನ ಎದುರಿದ್ದು ದೇವರಿಗೆ ಸ್ತೋತ್ರವನ್ನ ಅರ್ಪಿಸಿದರು. ಆಗ ಅವರು ಬ್ರದರ್ he said the beautiful things of the Lord Jesus Christ. ಯೇಸು ಕ್ರಿಸ್ತನ ಕುರಿತಾಗಿ ಅನೇಕ ಸತ್ಯಗಳನ್ನು ಅವರು ಕರ್ತನಿಗೆ ಸ್ತೋತ್ರವನ್ನು ಹೇಳ್ತಾ ಬಂದರು. ಆಫ್ಟರ್ ದ ಮೀಟಿಂಗ್ ಗಾಟ್ ಓವರ್, ಆ ಒಂದು ಮೀಟಿಂಗ್ ಮುಗಿದ ನಂತರ an old woman came and said to that brother, ಒಂದು ವಯಸ್ಸಾಗಿರುವಂತಹ ವೃದ್ಧಾಗಿರುವಂತಹ ಸ್ತ್ರೀ ಬಂದು ಹೀಗೆ ಹೇಳಿದಂತೆ, ಬ್ರದರ್, I gathered all these thoughts and you uttered the same words ಅಂತ ಹೇಳ್ತಾ ಬಂದರು. ನಾವು ಆ ಸಹೋದರಿ ಏನೇನ ಕರ್ತನಿಗೆ ಸಮರ್ಪಿಸಬೇಕೆಂಬ ಸಿದ್ಧಪೂರ್ವಕವಾಗಿ ಬಂದು ಅದೇ ವಾಕ್ಯಗಳನ್ನ ಸಹೋದರ ಹೇಳ್ತಾರೆ, ಅಲ್ಲಿ ಅವರನ್ನ ಹೇಳಿದ್ರೆ ಎಂಬುದಾಗಿ ಅವರು ಹೇಳ್ತಾ ಬಂದರು. ಆಗ ಆ ಸಹೋದರನು ಆ ಸಹೋದರಿಗೆ ಹೇಳಿದಂತೆ, ವೆಲ್ ಸಿಸ್ಟರ್, ಯು ಬ್ರಾಟ್ ದಿ ಅಲಬಾಸ್ಟರ್ ಆಯಿಲ್ ಅಂಡ್ ಐ ಬ್ರೋಕ್ ಇಟ್. ನೀವು ಏನ್ ಮಾಡಿದ್ರಿ, ಆ ಒಂದು ಪರಿಮಳವಂತ ಸುವಾಸನೆಗಳಂತ ಆ ಒಂದು ತೈಲವನ್ನು ತೆಗೆದುಕೊಂಡು ಬಂದ್ರಿ, ನಾನು ಅದನ್ನು ಪಡೆದೆ ಎಂಬುದಾಗಿ ಅವರು ಹೇಳ್ತಾ ಬಂದರು. ಅಂದ್ರೆ ದೇವರು ನಮ್ಮ ಸಂಗಡ ಮಾತಾಡುವಾಗ ಸಭೆಯ ಒಂದು ಆತ್ಮೀಯವಾದ ಪ್ರಯೋಜನಕ್ಕಾಗಿ ದೇವರನ್ನು ನಡೆಸಿಕೊಂಡರಾಗಿದ್ದಾರೆ. ಪ್ರಿಯರೇ, ನಾವು ಕಡೆಯಲ್ಲಿ ನೋಡ್ತಾ ಬರುವಾಗ when you are preparing a word of God, ದೇವರ ವಾಕ್ಯಗಳನ್ನ ನೀವು ಪ್ರಿಪೇರ್ ಮಾಡಬೇಕಾದ್ರೆ, ಪ್ರೈಮರ್ಲಿ when you are preparing a message, ನೀವು do not rely on the current affairs. ನಾವು ಈ ಲೋಕದಲ್ಲಿ ನಾವು ಇರುವಾಗ ಲೋಕದ ಅನೇಕ ಸಂಗತಿಗಳು ನಡೀತಾ ಇದೆ, ನಡೆಲಿಕ್ಕುಂಟು, ನಡೆದಾಗಿದೆ. ಆದ್ರೆ ನಾವು ಏನ್ ಮಾಡಬೇಕು, we should wait for the divine revelation of God for what God intended to speak. ದೇವರು ಯಾವ ಸಂಗತಿಗಳನ್ನು ನಮ್ಮ ಮೂಲಕವಾಗಿ ಮಾತಾಡುವನಾಗಿದ್ದಾನೆ ಎಂಬುದಾಗಿ ನಾವು ಏನ್ ಮಾಡಬೇಕು, ನಾವು ಅದರ ಮೇಲೆ ನಾವು ಅವಲಂಬಿತರಾಗಿರಬೇಕು. ಈಗ ಲೋಕದಲ್ಲಿ ಇಸ್ರೇಲರ ಒಂದು ಮರಿ ದೇವಸ್ಥಾನದ ಎಂಟೈರ್ ನ್ಯೂಸ್ ಮಾತ್ರ ಅದೇ, ಯುದ್ಧಗಳಾಗ್ತಾ ಇದೆ, ದೇರ್ ಇಸ್ ವಾರ್ ಗೋಯಿಂಗ್ ಆನ್, ದೇರ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಲ್ಲಿ ಕ್ರಿಸ್ತ ವಿರೋಧಿ ಅನೇಕ ಸಂಗತಿಗಳನ್ನು ನೋಡ್ತಾ ಬಂದಿದೆ. ಅಲ್ಲಿ ಕಳೆದ ತಿಂಗಳಲ್ಲಿ ನೋಡ್ತಾ ಬರುವಾಗ ಅಲ್ಲಿ ಮತ್ತೊಬ್ಬ ವ್ಯಕ್ತಿ ಮಕ್ಕಳನ್ನ ಏನ್ ಮಾಡ್ತಿದ್ದ, ಅನ್ಯ ದೇವತೆಗೆ ಬಾಳ ವಿಗ್ರಹಕ್ಕೆ ಅರ್ಪಿಸಿದ ಅನೇಕ ಸಂಗತಿಗಳ ಲೋಕದಲ್ಲಿ ಅನೇಕ ಇನ್ನೂ ಬೇಕಾದಷ್ಟು ನ್ಯೂಸ್ಗಳಿದೆ. ಆದರೆ ದೇವರು ಈ ಹೊತ್ತು ನಮ್ಮ ಸಂಗಡ ಏನನ್ನ ಮಾತಾಡುವನಾಗಿದ್ದಾನೆ, ನಾವು ದೇವರ ಸ್ವರವನ್ನ ನಾವು ಕಿವಿ ಕೊಡ್ತಿಲ್ವಾ, ದೇವರು ನಮ್ಮ ಮೂಲಕವಾಗಿ ಏನನ್ನು ಮಾತಾಡ್ತಿದ್ದೇನೆ ಎಂಬುದಾಗಿ ನಾವು ಗ್ರಹಿಕೆಯುಳ್ಳವರಾಗಿರಬೇಕು. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತ ಮಾತು ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 49ನೇ ವಚನದಲ್ಲಿ ಹೀಗೆ ಓದ್ತೇವೆ, ಯಾಕೆಂದರೆ ನನ್ನಷ್ಟಕ್ಕೆ ನಾನು ಮಾತಾಡಿದವನಲ್ಲ, ನನ್ನನ್ನು ಕಳುಹಿಸಿಕೊಟ್ಟ ತಂದೆಯೇ ನೀನು ಇಂತಿದ್ದನ್ನು ಹೇಳಬೇಕು, ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದ ಸಂದರ್ಭದಲ್ಲಿ he did not speak what he knew or what he wants to speak. ಆತನು ಏನ್ ಮಾತಾಡಬೇಕು, ಅವನು ಏನ್ ಗೊತ್ತು ಎಂಬುದಾಗಿ ಯೇಸು ಕ್ರಿಸ್ತನು ಮಾತಾಡಲಿಲ್ಲ. though he was a king of kings, though he was a omniscient God, ಸರ್ವಜ್ಞಾನಿಯಾಗಿರುವ ದೇವರು ಈ ಲೋಕದಲ್ಲಿ ಇದ್ದಾಗ ಸಂಪೂರ್ಣವಾಗಿ ತಂದೆಗೆ ಅಧೀನನಾಗಿ ಬರುವುದನ್ನ, ತಂದೆಗೆ ಚಿತ್ತಕ್ಕೆ ಒಳಗಾಗಿ ಏನ್ ಮಾತಾಡಬೇಕು ಅದನ್ನೇ ಕ್ರಿಸ್ತರು ಮಾತಾಡ್ತಾ ಬಂದನೆ ನೋಡ್ತಾರಾಗಿದ್ದೇವೆ. ಅಲ್ಲಿ ನಾವು ನೋಡುವಾಗ ಮಾತಾಡೋದೆ ಈ ರೀತಿಯಾಗಿ ನಾವು ದೇವರ ಸ್ವರವು ಏನಾಗಿದೆ ಎಂಬುದಾಗಿ ತಂದೆಗೆ ನಾವು ತಿಳ್ಕೊಂಡವರಾಗಿರಬೇಕು. ಕಡೆಯದಾಗಿ ನೋಡುವಾಗ when we hear the voice of God, ಅಲ್ಲಿ your prayers are heard and answered when we first hear and obey the voice of God. ಮೊದಲು ದೇವರ ಸ್ವರವನ್ನು ನಾವು ಕೇಳುವುದರ ಮೂಲಕವಾಗಿ, ದೇವರ ಸ್ವರವನ್ನು ಕೇಳಿದ್ರೆ ದೇವರು ನಮ್ಮ ಸ್ವರವನ್ನ ಕೇಳುವನಾಗಿದ್ದಾನೆ. ಬೇರೆ ಮಾತ್ರವೇ ಸಭೆಯಲ್ಲಿ ಇರುವಂತಹ ಒಂದು ಶ್ರೇಷ್ಠವಾದ ನಿರೀಕ್ಷೆ ನಾವೆಲ್ಲರೂ ಸಹ ಕಾಯ್ತಾ ಇರುವಂತಹ ಒಂದೇ ಒಂದು ಶಬ್ದಕ್ಕೋಸ್ಕರವಾಗಿ ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೇವೆ, ದ ಸೌಂಡ್ ಆಫ್ ದ ಟ್ರಂಪೆಟ್. ತುತ್ತೂರಿ ಧ್ವನಿ ಯಾವಾಗ ಬರುತ್ತದೆ, ಯಾವಾಗ ಕೇಳ್ತಿದೆ ಎಂಬುದಾಗಿ ನಾವು ಎದುರು ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ಆ ಒಂದು ಪರಲೋಕದಲ್ಲಿ ಒಂದೇ ಶ್ರೇಷ್ಠವಾದ ಒಂದು ಅಪ್ರಿಸಿಯೇಷನ್, ಒಂದು ಹೊಗಳಿಕೆ ಏನಂತ ಇದೆ, ಬಲ ನಂಬಿಗಸ್ತ ಒಳ್ಳೆಯ ಆಳು ನನ್ನ ಧನ್ಯವಾದ ಸೌಭಾಗ್ಯದಲ್ಲಿ ಸೇರಿ ಆ ಗುಡ್ ಅಂಡ್ ಫೇತ್ಫುಲ್ ಸರ್ವೆಂಟ್ ಎಂಬ ಈ ಒಂದು ಶಬ್ದವನ್ನ ನಮ್ಮ ದೇವರ ನುಡಿ ಬಾಯಿಗೆ ನಾವು ಕೇಳಿಸುವುದಕ್ಕಾಗಿ ನಾವು ತಾವರಾಗಿದ್ದೇವೆ. ಈ ರೀತಿಯಾಗಿ ನಮ್ಮ ದೇವರು ಆತನು ಮಾತಾಡುವನಾಗಿದ್ದಾನೆ, ನಮ್ಮ ಕರ್ತನು ನಮ್ಮ ಸಂಗಡ ಮಾತಾಡುವನಾಗಿದ್ದಾನೆ. ನನ್ನ ಅನುಭವಕ್ಕೆ ಬಂದಂತಹ ಒಂದು ಸಂಗತಿ ಏನಂದ್ರೆ ನೋಡ್ತಾ ಬರುವಾಗ ದೇವರನ್ನ ಸಂಗಡ ಮಾತಾಡ್ತಾ ಬಂದಾಗ ದೇವರಿಗೆ ನಾನು ಕೊಟ್ಟಂತ ಒಂದು ಹೆಸರು, ರಾಹೇಲರು ದೇವರಿಗೆ ಎಲ್ಲೋಗಿ ಅಂತ ಯಾಕೆ ಹೆಸರು ಕೊಟ್ಟರು, ಎಲ್ಲವನ್ನು ನೋಡುವನೆಂಬುದಾಗಿ ದೇವರು ಹೆಸರು ಕೊಟ್ಟರು. ಆದರೆ ನಾನು ಎಲ್ ದಬಾರ್ ಎಂಬುದಾಗಿ ಹೆಸರನ್ನ ನಾನೇ ಕೊಟ್ಟೆ. ಅಂದ್ರೆ ನನ್ನ
ಈ ರೀತಿಯಾಗಿ ದೇವರ ಸ್ವರವು ನಾವನ್ನ ಆತನ ಸ್ವರವನ್ನು ಕೇಳಿಸಿಕೊಳ್ಳಬೇಕು. ಆತನ ಸ್ವರವು ಗಂಭೀರವಾದದ್ದು, ಅದು ಪವಿತ್ರವಾದದ್ದು. ಪ್ರಯತ್ನಗಳ ದೇವರು ಮಾತಾಡುವನಾಗಿದ್ದಾನೆ. ಯಾಕೆ ಮಾತಾಡ್ತಾ ಬಂದನು, ಯಾಕೆ ಇಷ್ಟೆಲ್ಲ ವಾಕ್ಯಗಳು ದೇವರು ಕೊಟ್ಟಿದ್ದಾನೆ, ಆ ವಾಕ್ಯಗಳನ್ನು ಕೇಳಿ ನಾವು ಅನುಸರಿಸಿ ನಡೆದಕ್ಕೋಸ್ಕರವಾಗಿ ಎಂಬುದಾಗಿ ಎಲ್ಲ ವಾಕ್ಯಗಳ ಮೂಲಕವಾಗಿ ನಾವು ದೇವರನ್ನ ಆತುಕೊಂಡು ಬದುಕುವಂತರಾಗಿರೋಣ. ದೇವರ ಸ್ವರಕ್ಕೆ ನಾವು ಕಿವಿಗೊಳ್ಳುವಂತರಾಗಿರಬೇಕು. ಪ್ರಿಯರೇ, ಯೇಸು ಕ್ರಿಸ್ತನು ಆತನು ಏನಂತೆ, ಆತನು ಎಫೆಸ ಸಭೆಯಲ್ಲಿ ನೋಡುವಾಗ ಆತನು ಹೊರಡೆ ಇದ್ದಾನೆ, ಆತನು ಹೃದಯದ ಬಾಗಿ ಎತ್ತುಕೊಂಡು ತಟ್ಟುತ್ತಾ ಇದ್ದಾನೆ. ಇಫ್ ಎನಿವನ್ ಹಿಯರ್ಸ್ ಮೈ ವಾಯ್ಸ್, ಯಾವಾಗ ನನ್ನ ಸ್ವರವನ್ನು ಕೇಳಿ ಬಾಗಿಲು ತೆರೆದರೆ ನಾನು ನಿಮ್ಮ ಸಂಗಡ ಬಂದು ಊಟವನ್ನು ಮಾಡ್ತೇನೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಯಾರಾದರೂ ಈ ಒಂದು ರೂಪದಲ್ಲಿ ಕರ್ತನಾದ ಯೇಸು ಕ್ರಿಸ್ತ ನಂಬಿಕೊಳ್ಳದೆ ಇದ್ದಿದ್ದರೆ ಈ ಒಂದು ದಿನ ದಿಸ್ ಡೇ ಆಫ್ ಸ್ಯಾಲ್ವೇಷನ್, ಇದು ತಾನೇ ಒಂದು ರಕ್ಷಣೆ ದಿನ, ಇದೇ ಒಂದು ಸುಪ್ರಸನ್ನ ದಿನವಾಗಿರುತ್ತೇವೆ. ನೀವು ಕರ್ತನ ಆ ಒಂದು ಸ್ವರಕ್ಕೆ ಕಿವಿಗೊಡುವುದಾದರೆ ಕರ್ತ ನಿಮ್ಮ ಸಂಗಡ ಮಾತಾಡುವನಾಗಿದ್ದಾನೆ. ಈ ರೀತಿಯಾಗಿ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಒಂದು ಹಾಡನ್ನು ನಾವು ಆಡುತ್ತರಾಗಿದ್ದೇವೆ. ವಿಶೇಷವಾದ ಗೀತೆ, ಒಂದು ಹಾಡು ಹೀಗೆ ಇದೆ, ಅಲ್ಲಿ ನಿನ್ನ ಸ್ವರವ ಕೇಳಿಸು ದೇವ, ನಿನ್ನ ದಾಸ ಕೇಳುವನು ದ ಚಿಯೋನ್, ಆ ಒಂದು ಚಿಯೋನ್ ಧ್ವನಿಸುರಳಿಯ 4ನೇ ಧ್ವನಿಸುರಳಿ, ಆ ಒಂದು ಹಾಡನ್ನ ನಾವು ಕಾಣಿಕೆಗಾಗಿ ನಾವು ಮಾಡ್ತಾ ಬರೋಣ. ಈ ರೀತಿಯಾಗಿ ನಿಮ್ಮ ಮುಂದೆ ಮಾತಿನ ಹಂಚಿಕೊಳ್ಳಿಕ್ಕೆ ದೇವರ ಕೊಟ್ಟ ಜ್ಞಾನಕ್ಕಾಗಿ ಮತ್ತು ಸಭೆ ಸೇವಕರು ಕೊಟ್ಟ ಅವಕಾಶಕ್ಕಾಗಿ ನಾನು ಅದನ್ನ ತಿಳಿಸುತ್ತಾರೆ. ಆಗಿದ್ದೇನೆ ದೇವರಿಗೆ ಬೋಧಿಸು ನೀ ಎಲ್ಲವೇ
ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಮ್ಮ ಮೇಲೆ ತೋರಿಸಿದಂಥ ಪ್ರೀತಿ, ಆತನ ಕೃಪೆ, ಆತನ ಮಗನ ಮೂಲಕವಾಗಿ ಈ ಲೋಕದಲ್ಲಿ ಪ್ರಸಿದ್ಧಿಯಾಗಿದೆ. ಲೋಕದಲ್ಲಿ ಎಲ್ಲ ಕಾಲಕ್ಕೂ ದೇವರು ಅನಾದಿ ಕಾಲದಲ್ಲಿ ಏನು ಸಂಕಲ್ಪ ಮಾಡಿದನೋ ಅದು ತಾನೇ ನಡೀತಾ ಇದೆ. ಈಗಿನ ಸಂಗತಿಗಳು ಹಿಂದೆಯೂ ಇತ್ತು, ಈಗಿನ ಸಂಗತಿಗಳು ಮುಂದೆಯೂ ಇರ್ತವೆ. ನಾವು ಆರಾಧನೆಗೆ ಕೂಡಿ ಬಂದಂಥ ಈ ಒಂದು ವಿಶೇಷವಾದಂಥ ವಾರದ ಮೊದಲನೇ ದಿನದಲ್ಲಿ ಬೆಳಗಿನಿಂದಲೂ ನಮಗೆ ತಿಳಿಸಲ್ಪಟ್ಟಂಥ ಒಂದು ಎಚ್ಚರಿಕೆ ಅಥವಾ ನಮ್ಮನ್ನು ಬಲಪಡಿಸಿದಂಥ ಸಂಗತಿ ಏನಪ್ಪ ಅಂದರೆ, ನಾವು ಆತನ ಸ್ವರಕ್ಕೆ ಕಿವಿಗೊಡುವಂಥವರು ನಾವು ಆಗಿರಬೇಕು. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸ್ತೀನಿ. ನಿನಗೆ ತಿಳಿಯದ ಅಂದರೆ ನಿನಗೆ ಇನ್ನೂ ಗೊತ್ತೇ ಇಲ್ಲದೆ ಇರುವಂಥ ಅನೇಕ ಮಾತಾದ ಗೂಢಾರ್ಥಗಳನ್ನು ನಿನಗೆ ಗೋಚರಪಡಿಸ್ತೀನಿ ಎಂಬುದಾಗಿ ನಾವು ಆರಾಧನೆ ಕಲಿತಾ ಬಂದರು. ಪುನಃ ಹಾಗೆ ಸುವಾರ್ಥ ಕೂಟಕ್ಕೆ ಬಂದರೆ ಬಿತ್ತುವವನ ಸಾಮ್ಯವನ್ನು ಕಲಿತಾ ಬಂದರು. ಇಹಲೋಕದ ಚಿಂತೆಗಳು ಮತ್ತು ಇಹಲೋಕದ ಸಂಗತಿಗಳು, ಆ ಬಿತ್ತಿದ ಬೀಜ ಅದು ಬೆಳೆದು ಚೆನ್ನಾಗಿ ಫಲ ಕೊಡೋದಕ್ಕೆ ಅಡ್ಡಿ ಮಾಡಿದಂಥ ಸಂಗತಿ. ವಾಕ್ಯಗಳು ನಮ್ಮ ಹೃದಯದಲ್ಲಿ ಬಿತ್ತುವುದು ಫಲ ಕೊಡಬೇಕು ಹೆಚ್ಚಾಗಿ. ಆದರೆ ಏನು ನಮ್ಮ ಗಮನ ಇಹಲೋಕದ ಸಂಗತಿಗಳ ಮೇಲೆ ಹೋಗುವಾಗ, ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಅಥವಾ ಆದ್ಯತೆ ಕೊಡುವಾಗ ಅಡಗಿಸಿ ಬಿಡ್ತದೆ, ಫಲ ಕೊಡಲಾರದಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಉಂಟಾಗ್ತದೆ. ಹಾಗೆ ಯವನಸ್ಥರ ಕೂಟದಲ್ಲಿಯೂ ಕೂಡ ನಾವು ಕಲಿತಾ ಬಂದಂಥ ಸಂಗತಿ ದೇವರ ಸ್ವರ, ಅಂದರೆ ಆತನ ಸ್ವರ ಎಷ್ಟು ಅಧಿಕಾರ ಉಳ್ಳದ್ದು, ಅದು ಎಷ್ಟು ಮಹಿಮೆ ಉಳ್ಳದ್ದು ಎಂಬುದಾಗಿ ನಾವು ಕಲಿಯುತ್ತಾ ಬರುವ ಹಾಗೆ ಕರ್ತನು ಸಹಾಯ ಮಾಡಿದ್ದಾನೆ. ಅದರಲ್ಲಿ ನಾವು ಕಲಿತಂಥ ಸಂಗತಿಗಳನ್ನು ನಾವು ಕನ್ಕ್ಲೂಡ್ ಮಾಡಿ ನೋಡುವಾಗ, ಆ ಇಬ್ರಿಯರ ಗ್ರಂಥ 3ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡ್ತೇವೆ, ಈ ಹೊತ್ತು ನೀವು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಕಠಿಣ ಮಾಡಿಕೊಳ್ಳೋದು ಅಂತಂದರೆ ಅದು ಕಾರ್ಯಸಾಧಕವಾಗೋದಕ್ಕೆ ಬಿಡೋದಿಲ್ಲ ನಾವು ಅಷ್ಟೇ. ಪರವಾಗಿಲ್ಲ, ಆಮೇಲೆ ಮಾಡೋಣ, ಆಮೇಲೆ ನೋಡೋಣ, ಆಮೇಲೆ ಯಾವುದನ್ನ ದೇವರ ಸ್ವರಕ್ಕೆ ಆಮೇಲೆ ಅಂತ ಹೇಳುವಂಥದ್ದು. ಬಾಕಿ ಎಲ್ಲ ಕೆಲಸ ಕಾರ್ಯಗಳನ್ನು ಅಥವಾ ಲೋಕದ ಇನ್ನಿತರ ಸ್ವರಕ್ಕೆ ಮೊದಲ ಆದ್ಯತೆಯನ್ನು ನಾವೇ ಅನುವು ಮಾಡಿಕೊಡೋದು, ಅದಕ್ಕೆ ನಾವು ಅಲೋ ಮಾಡೋದು, ಇದನ್ನು ಪೆಂಡಿಂಗ್ ಇಡೋದು ಆಮೇಲೆ. ಆ ರೀತಿ ಮಾಡುವಾಗ ಅದು ಬಹಳ ಕಠಿಣವಾದಂತಹ ಸಂಗತಿಯಿಂದ ಆಗಿರುತ್ತದೆ. ಅದರಲ್ಲೇ 13ನೇ ವಚನದಲ್ಲಿ ನಾವು ನೋಡ್ತೇವೆ, ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳಿರಿ. ಈ ಹೊತ್ತು ಅಂತ ಏನು ದೇವರು ನಮಗೆ ಕೊಟ್ಟಿದ್ದಾನೋ ಅಷ್ಟು ಮಾತ್ರ ಒಂದು ಅವಕಾಶ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ. ಈ ಹೊತ್ತು, ಈ ಹೊತ್ತೇ ಎಂಬುದಾಗಿ ದೇವರು ನಮಗೆ ಈ ದಿನವನ್ನು ಕೊಟ್ಟಿದ್ದಾನೆ. ಈ ದಿನವೇ, ಈ ಗಳಿಗೆನೇ ನಾವು ಕ್ರಮಪಡಿಸ್ಕೊಳ್ಬೇಕು. ಆದ್ದರಿಂದ ದೇವರ ವಾಕ್ಯಕ್ಕೆ ನಾವು ಹೆಚ್ಚಿನ ಗಮನ ಕೊಡೋಣ. ದೇವರ ಮುಂದೆ ನಿಂತ್ಕೊಳ್ಬೇಕಾದ್ರೆ ಪರಿಶುದ್ಧತೆ, ಆತನ ವಾಕ್ಯ ತಾನೇ ನಮ್ಮ ಹೃದಯವನ್ನು ಪರಿಶುದ್ಧತೆಯ ಎಡೆಗೆ ನಡೆಸುವಂಥದ್ದು. ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಎಂಬುದಾಗಿ ಭಕ್ತನು ಹೇಳುವ ಹಾಗೆ ನಾವು ಆ ರೀತಿಯಾಗಿ ದೇವರ ವಾಕ್ಯಕ್ಕೆ ಹೆಚ್ಚಿನ ಗಮನ ಕೊಟ್ಟು ಮುಂದೆ ಹೋಗುವಂಥವರಾಗಿರೋಣ. ಕ್ವಿಜ್ ನಡೆಸಿಕೊಟ್ಟಂತಹ ಸಹೋದರಿ ಎಸ್ತರ್ ಅವರಿಗೂ, ಯವನಸ್ಥರ ಕೂಟದಲ್ಲಿ ವಾಕ್ಯ ಸಂದೇಶ ಕೊಟ್ಟಂತಹ ಥಾಮಸ್ ಅವರಿಗೂ ಕರ್ತನ ಹೆಸರಿನಲ್ಲಿ ವಂದಿಸ್ತೇನೆ.